ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ 15ನೇ ಆವೃತ್ತಿಯ ಮನೆ ಕೊಡಿ ಸ್ವಾಮಿ ಮನೆ ಕೊಡಿ, ನಮ್ಮ ಕಥೆ ಅಲ್ಲ ಸ್ವಾಮಿ ಇದು ನಮ್ಮ ವ್ಯಥೆ, ಮಧ್ಯಮ ವರ್ಗದ ಕಷ್ಟ ಕೇಳುವವರು ಯಾರು ಇಲ್ವಾ ಸ್ವಾಮಿ ಅನ್ನೋ ಒಂದು ಶೀರ್ಷಿಕೆಯಡಿ ಸುಮಾರು 15 ದಿನಗಳಿಂದ ನಾವು ಮಂತ್ರಿ ಸೆರೆನಿಟಿ ಹೋಮ್ ಬಯರ್ಸ್ ಫೋರಂ ಬ್ಯಾಂಗಲೂರು ಇವರ ಕಡೆಯಿಂದ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿದ್ದೇವೆ. ಏನಪ್ಪಾ ಇದು ಕಾರ್ಯಕ್ರಮ ಅಂದ್ರೆ ಸತ್ಯವನ್ನ ಹೇಳುವಂತಹ ಕಾರ್ಯಕ್ರಮ, ಸತ್ಯದ ಪರಿಶೋಧನೆ, ಜೀವನದ ಅನುಭವವನ್ನ ಹಂಚಿಕೊಳ್ಳುವಂತಹ ಒಂದು ವೇದಿಕೆ. ಏನು ಜೀವನದ ಅನುಭವ? ಮಂತ್ರಿ ಸೆರೆನಿಟಿ ಅನ್ನೋ ಒಂದು ಪ್ರಾಜೆಕ್ಟ್ ನಲ್ಲಿ ಮನೆಯನ್ನು ಕೊಂಡಂತಹ ಗ್ರಾಹಕರ ಜೀವನದ ಅನುಭವವನ್ನ ಈ ವೇದಿಕೆ ಮೂಲಕ ನಾವು ಕೇಳ್ಕೊಂಡು ಬಂದಿದ್ದೇವೆ. ಸುಮಾರು 15 ದಿನ ಆಯ್ತು ಶುರು ಮಾಡಿ. ಪ್ರತಿದಿನ ಒಬ್ಬೊಬ್ಬ ಗ್ರಾಹಕರ ತಮ್ಮ ಜೀವನದ ಅನುಭವವನ್ನ ನಾವು ಕೇಳ್ಕೊಂಡ್ ಬಂದಿದ್ದೇವೆ. ಯಾವ ತರಹ ಗ್ರಾಹಕರಿದ್ದಾರೆ ಈ ಪ್ರಾಜೆಕ್ಟ್ ನಲ್ಲಿ ಅಂದ್ರೆ IT ಎಂಪ್ಲಾಯೀಸ್, NRIs ಇದ್ದಾರೆ, ನಿವೃತ್ತಿ ಹೊಂದಿರುವಂತಹ ಹಿರಿಯ ನಾಗರಿಕರಿದ್ದಾರೆ, ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಅಂತ ಹೇಳಿ ಮನೆಯನ್ನ ಕೊಂಡಂತಹ ಅಕ್ಕ ತಂಗಿಯರಿದ್ದಾರೆ, ತಾಯಂದ್ರಿದ್ದಾರೆ, ತಂದೆ ಸಮಾನದಂತಹ ಎಲ್ಲ ಹಿರಿಯ ವಯಸ್ಕರಿದ್ದಾರೆ. ಯಾವಾಗ ಈ ಪ್ರಾಜೆಕ್ಟ್ ಶುರು ಆಯಿತು ಅಂದ್ರೆ ಒಂದು ಚಿಕ್ಕ PPTಯನ್ನ ನಾನಿಲ್ಲಿ ಶೇರ್ ಮಾಡ್ತೇನೆ. ಇಲ್ಲಿ ತಾವೆಲ್ಲ ನೋಡ್ಬೋದು, 2010ನೇ ಇಸ್ವಿನಲ್ಲಿ ಜಾಯಿಂಟ್ ಡೆವಲಪ್ಮೆಂಟ್ ಆಗತ್ತೆ. ಮಂತ್ರಿ ಡೆವಲಪರ್ಸ್ ಏನಿದ್ದಾರೆ, they were called as Land Masters Realtors Private Limited earlier. ಗೋಕುಲಂ ಶೆಲ್ಟರ್ಸ್, ಇಸ್ಕಾನ್ ಚಾರಿಟೀಸ್ ಮತ್ತೆ ಇಂಡಿಯಾ ಹೆರಿಟೇಜ್ ಟ್ರಸ್ಟ್ ಏನಿದೆ, ಈ 4 ಸಂಸ್ಥೆಗಳು ಸೇರ್ಕೊಂಡು JDಯನ್ನ ಮಾಡುತ್ತೆ. ಅಗ್ರಿಮೆಂಟ್ ಬೈಯರ್ಸ್ ಜೊತೆ ಮಂತ್ರಿ ಕ್ಯಾಸಲ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತೆ ಗೋಕುಲಂ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಈ 2 ಕಂಪನಿ ಸೇರ್ಕೊಂಡು ಅಗ್ರಿಮೆಂಟ್ ಅನ್ನ ಮಾಡುತ್ತೆ. ಪೇರೆಂಟ್ ಕಂಪನಿ ಬಂದು ಮಂತ್ರಿ ಡೆವಲಪರ್ಸ್. ಸೊ ಮಂತ್ರಿ ಕ್ಯಾಸಲ್ ಪ್ರೈವೇಟ್ ಲಿಮಿಟೆಡ್, previously called Land Masters Realtors Private Limited. ಡೆಲಿವರಿ ಡೇಟ್ ಯಾವಾಗ ಏನ್ ಕೊಡ್ತಾರೆ ಅಂದ್ರೆ 2015, 16, 17, 18, 19, 20 ಹೀಗೆ. A single tower, a single block will be delivered in 2015, 2016, 2017, 2018, 2019 and 2020 to different customers, to different buyers. People who are booked in the year 2012, they had given a delivery commitment of 2015. People who are booked in 2013, they had given a delivery commitment of 2016. Like that, they had given 3 years as a delivery commitment to all the clients whoever comes in. But a fundamental question, being an engineer, that comes to my mind is that how can the same block can be constructed in 15, 16, 17, 18, 19 and 20? And till today it is not completed. So this is the biggest problem what we are saying in this project. Unfortunately, whether it is my fate or whether it is my fortune, I don't know. I have also booked a flat in this project. ಸೊ ಯಾವಾಗ ಬುಕ್ ಮಾಡಿದ್ದು ಅಂದ್ರೆ 2013ನೇ ಇಸ್ವಿನಲ್ಲಿ ನಾನು ಈ ಪ್ರಾಜೆಕ್ಟ್ ನಲ್ಲಿ ಒಂದು ಪ್ಲಾಟ್ ಅನ್ನ ಬುಕ್ ಮಾಡಿರ್ತೇನೆ. ಒಂದು ಫ್ಲಾಟ್ 2.5 BHK ಅನ್ನುವಂತಹ ಒಂದು ಫ್ಲಾಟ್ ಅನ್ನ ಈ ಪ್ರಾಜೆಕ್ಟ್ ಅಲ್ಲಿ ಬುಕ್ ಮಾಡಿದ್ದೇನೆ. ಬುಕ್ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಸ್ಕೀಮ್ಗಳಿತ್ತು. ಪ್ರೀ EMI ಸ್ಕೀಮ್ ಅಂತೆ, ಕನ್ಸ್ಟ್ರಕ್ಷನ್ ಲಿಂಕ್ಡ್ ಪ್ಲಾನ್, ಹೀಗೆ ಪ್ಲಾನ್ಸ್ ಗಳಿದ್ವು.
ಸೊ ನಾನು ಯೋಚನೆ ಮಾಡಿದೆ ಏನ್ ತಗೊಳ್ಳೋಣ, PMI ತಗೊಳ್ಳೋಣ ಅಂತ ಯೋಚನೆ ಮಾಡಿದೆ. ಮಾರ್ಕೆಟಿಂಗ್ ಆಫೀಸರ್ನ ಕೇಳಿದಾಗ PMI ಸ್ಕೀಮ್ ಇಲ್ಲ ಸ್ವಾಮಿ, ಯಾಕೆಂದ್ರೆ RBI ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ನನಗೆ PMI ಸ್ಕೀಮ್ ಆಗೋದಿಲ್ಲ ಅಂತ ಹೇಳಿದ್ರು. PMI ಸ್ಕೀಮ್ ಅಂದ್ರೆ ಏನು? ಇಡೀ ಹಣವನ್ನ ಒಟ್ಟಿಗೆ ಕೊಟ್ಬಿಡೋದು, ಆ ಇಂಟ್ರೆಸ್ಟ್ ಅನ್ನ ಡೆವಲಪರ್ಸೇ ಕಟ್ಕೊಂಡು ಹೋಗೋದು ಎಲ್ಲಿವರೆಗೂ, ಪೊಸಿಷನ್ ಡೇಟ್ ವರ್ಗೂ. ಸೊ ಈ ಒಂದು ಸ್ಕೀಮ್ ನಲ್ಲಿ ಅನುಕೂಲ ಆಗತ್ತೇನೋ ಅಂತ ಹೇಳಿ ನಾನು ಸಹ ಟ್ರೈ ಮಾಡಿದೆ, ಬಟ್ PMI ಸ್ಕೀಮ್ ಸಿಗ್ಲಿಲ್ಲ ನನಗೆ. ಯಾವಾಗ PMI ಸ್ಕೀಮ್ ಸ್ಟಾಪ್ ಆಗಿತ್ತು ಆ ಪೀರಿಯಡ್ ನಲ್ಲಿ, ಆಸ್ ಟೋಲ್ಡ್ ಬೈ ಮಂತ್ರಿ ಡೆವಲಪರ್ಸ್, ಆಯ್ತು ಬೇರೆ ಕನ್ಸ್ಟ್ರಕ್ಷನ್ ಲಿಂಕ್ಡ್ ಪ್ಲಾನ್ ತಗೊಳ್ಳೋಣ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಲಿಂಕ್ಡ್ ಪ್ಲಾನ್ ಅಲ್ಲಿ ಬುಕ್ ಮಾಡಿದೆ. ಅದೆಂತದೋ ವೀಲ್ ಆಫ್ ಫಾರ್ಚೂನ್ ಅಂತೆ, ಅದೇನೋ ಗರ 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 ಅಂತ ತಿರ್ಗಿಸೋ ಒಂದು ವೀಲ್ ಅಲ್ಲಿ ಹೊಡಿರಿ ಸಾರ್ ಅಂತ ಹೇಳ್ಬಿಟ್ಟು ಹಿಂಗ್ ಓಡಿಸಿದ್ರು. ಅದ್ರಲ್ಲಿ ಏನ್ ಸಿಗುತ್ತೋ ಅಷ್ಟು ಅಮೌಂಟ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿ 1-2 ಲಕ್ಷ ಡಿಸ್ಕೌಂಟ್ ಅನ್ನ ಸಹ ಕೊಟ್ರು, ಫಾರ್ಚೂನ್ ಆಫ್ ವೀಲ್ ಅಂತ. ಸುಮಾರು 81 ಲಕ್ಷದ ಪ್ರಾಜೆಕ್ಟ್, 83 ಲಕ್ಷದ ಪ್ರಾಜೆಕ್ಟ್, ಅದರಲ್ಲಿ 2 ಲಕ್ಷ ಡಿಸ್ಕೌಂಟ್, 18 ಲಕ್ಷ ಕೊಟ್ಟಿ 17 ಚಿಲ್ಲರೆ ಲಕ್ಷ ಕೊಟ್ಟಿ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಬುಕ್ ಮಾಡಿದೆ ಸ್ಟಾರ್ಟಿಂಗ್ ಅಮೌಂಟ್ ಅಲ್ಲಿ. ತದನಂತರ ಕನ್ಸ್ಟ್ರಕ್ಷನ್ ಲಿಂಕ್ಡ್ ಪ್ಲಾನ್ ಆದ್ರಿಂದ ಯಾವಾಗ ಶುರು ಮಾಡ್ತೀರಾ ಸ್ವಾಮಿ ಅಂತ ಕೇಳೋದಕ್ಕೆ ಆಗತ್ತೆ 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 ಅಂತ ಹೇಳ್ಕೊಂಡ್ ಬಂದ್ರು. 2014ನೇ ಇಸ್ವಿಲಿನ ಮೋಸ್ಟ್ಲಿ ಪ್ರಾಜೆಕ್ಟ್ ಶುರು ಆಯ್ತು ಅನ್ಸುತ್ತೆ, ಮರ್ತೋಗಿದೆ. ಪ್ರಾಜೆಕ್ಟ್ ಶುರು ಆದ್ಮೇಲೆ ಏನೋ ಒಂದ್ ಸ್ವಲ್ಪ ಆಯ್ತಪ್ಪ, ಗುದ್ಲಿ ಪೂಜೆ ಮಾಡಿದ್ದಾರೆ, ಇವತ್ತಲ್ಲ ನಾಳೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗತ್ತೆ ಅಂತ ಹೇಳಿ, ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಸೈಲೆಂಟ್ ಆಗಿ ನಾವು ಸುಮ್ನೆ ಇದ್ವಿ. 2015-16ರಲ್ಲಿ ಒಂದ್ ಸ್ವಲ್ಪ ಪ್ರೋಗ್ರೆಸ್ ಆಯ್ತು. ಮಧ್ಯದಲ್ಲಿ ಒಂದ್ ಸ್ವಲ್ಪ ದಿನ ಯಾವ್ದೋ ಒಂದು ಕಾರಣಕ್ಕೆ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ರು. ನಂತರ ಶುರು ಆದ್ಮೇಲೆ ಒಂದು ಮಟ್ಟಕ್ಕೆ ಪ್ರೋಗ್ರೆಸ್ ನಡೀತಾ ಇತ್ತು. 2017ನೇ ಇಸ್ವಿನಲ್ಲಿ ನನ್ನ ಕಡೆಯಿಂದ ಎಷ್ಟು ಅಮೌಂಟ್ ಕೊಡಬೇಕಿತ್ತು ಅಷ್ಟು ಅಮೌಂಟ್ ನಾನು ಕೊಟ್ಬಿಟ್ಟೆ. ಎಷ್ಟು 69 ಲಕ್ಷದವರೆಗೂ ಹಣವನ್ನ ನಾನು ಸಂದಾಯ ಮಾಡಿದೆ. ಕೊನೆ ಪೇಮೆಂಟ್ ಏನಿದೆ ಅದನ್ನ ಉಳಿಸ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನ್ ಹೇಳಿದೆ, ನೋಡಪ್ಪ OCCC ಇಲ್ಲಾಂದ್ರೆ ನಾನ್ ರಿಜಿಸ್ಟರ್ ಮಾಡಿಸ್ಕೊಳಲ್ಲ, OCCC ಕೊಡಿ ನಾನು ರಿಜಿಸ್ಟರ್ ಮಾಡ್ಕೋತೀನಿ ಅಂತಂದೆ. ತುಂಬಾ ಪುಷ್ ಮಾಡಕ್ ಟ್ರೈ ಮಾಡಿದ್ರು. ಸಾರ್ ಗೌರ್ಮೆಂಟ್ ಫೀಸ್ ಜಾಸ್ತಿ ಆಗ್ಬಿಡುತ್ತೆ ಸಾರ್, ರಿಜಿಸ್ಟ್ರೇಷನ್ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ ಸಾರ್ ಅಂತ ಹೇಳಿ ಪುಷ್ ಮಾಡಕ್ ಟ್ರೈ ಮಾಡಿದ್ರು. ನಾನು ಒಂದೇ ಒಂದು ಪ್ರಶ್ನೆ ಕೇಳಿದೆ ಅವರಿಗೆ, OCCC ಇಲ್ಲಾಂದ್ರೆ ರಿಜಿಸ್ಟ್ರೇಷನ್ ಹೆಂಗ್ರಿ ಮಾಡ್ತೀರಾ? ಅದಕ್ಕೆ ಅವರಿಂದ ಬಂದಂತಹ ಉತ್ತರ, ಸಾರ್ ಬೇರೆಯವರೆಲ್ಲ ಮಾಡ್ಕೊಂಡಿದ್ದಾರೆ, ನೀವು ಮಾಡ್ಕೋಬೋದಲ್ಲ ಸಾರ್, ನಾವು ಅಡ್ಜಸ್ಟ್ ಮಾಡ್ತೀವಿ ಸಾರ್ ಅಂತಂದ್ರು. ಈ ಅಡ್ಜಸ್ಟ್ಮೆಂಟ್ ಅನ್ನೋ ವರ್ಡ್ ಇದೆ ಅಲ್ಲ, ಇದು ಜೀವನದಲ್ಲಿ ಬಹಳ ಕಷ್ಟವನ್ನು ಕೊಡುವಂಥದ್ದು. ಸಂಸಾರದಲ್ಲಿ ಅಡ್ಜಸ್ಟ್ ಮಾಡೋದ್ ಬೇರೆ, ಆದ್ರೆ ಇವರ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಬೇರೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಥಾರಿಟೀಸ್ ಅಲ್ಲಿ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡಬೇಕು ಅಂದ್ರೆ OC ಇರಬೇಕು, ಖಾತಾ ಇರಬೇಕು, ಬಿಲ್ಡಿಂಗ್ ಇರ್ಬೇಕು, ಫಸ್ಟ್ ಆಫ್ ಆಲ್ ಪ್ರಾಪರ್ಟಿ ಇರಬೇಕು. ಇವರ ಅಡ್ಜಸ್ಟ್ಮೆಂಟ್ ನನಗೆ ಅರ್ಥ ಆಯ್ತು. ಬೇಡ ಸ್ವಾಮಿ, ಇಂಥ ಅಡ್ಜಸ್ಟ್ಮೆಂಟ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ. ನನಗೆ OCCC ಕೊಡಿ, ಪೊಸೆಷನ್ ಆಗ್ಲಿ, ನಾನು ರಿಜಿಸ್ಟರ್ ಮಾಡ್ಕೋತೇನೆ. ಸರ್ಕಾರಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚು ಹಣ ಕಟ್ಟಿದ್ರು ತೊಂದರೆ ಇಲ್ಲ. ರಿಜಿಸ್ಟ್ರೇಷನ್ ಫೀಸ್ ಆಗಿ ನಾವು ಸರ್ಕಾರಕ್ಕೆ ಹಣವನ್ನ ಕೊಡ್ತೇವೆ, ಅದು ಜಾಸ್ತಿ ಕಟ್ಟಿದ್ರು ತೊಂದರೆ ಇಲ್ಲ, ಸರ್ಕಾರಕ್ಕೆ ಸೇರ್ಕೊಂಡ್ಲಿ, ಅದು ವಾಪಸ್ ನಮಗೆ ರೋಡ್ ಮುಖಾಂತರ ಇನ್ಯಾವುದೋ ಒಂದು ಫೆಸಿಲಿಟಿ ಮುಖಾಂತರ ನಮಗೆ ವಾಪಸ್ ಬರುತ್ತೆ. ಆದ್ರೆ ಈ ಅಡ್ಜಸ್ಟ್ಮೆಂಟ್ ಮಾಡುವ ಬುದ್ಧಿ ಬೇಡ ಅಂತ ಹೇಳಿ ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. 2017ರಲ್ಲಿ ಕಂಪ್ಲೀಟ್ ಹಣ ಹೋಗುತ್ತೆ, 69 ಲಕ್ಷ ಕೊಟ್ಟಾಗತ್ತೆ. ನಂತರ 2018ನೇ ಇಸ್ವಿ ಎಕ್ಸಾಕ್ಟ್ ಮಂತ್ ಜ್ಞಾಪಕ ಇಲ್ಲ, ಪ್ರಾಜೆಕ್ಟ್ ಆಲ್ಮೋಸ್ಟ್ ಸ್ಟ್ಯಾಂಡ್ ಸ್ಟಿಲ್ ಬಂದ್ಬಿಡುತ್ತೆ. ಸೊ 2017ರವರೆಗೂ ನಾನು ಸೈಲೆಂಟ್ ಆಗಿ ಸುಮ್ಮನೆ ಇದ್ದೆ. ಯಾಕೆಂದ್ರೆ ಏನೋ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇತ್ತು. 2016ರಲ್ಲಿ ಈ ಪ್ರಾಜೆಕ್ಟ್ ಅನ್ನ ಡೆಲಿವರಿ ಕೊಡಬೇಕಿತ್ತು. ಆದ್ರೆ 2016ರಿಂದ 17, 18 ಹೀಗೆ ಮೂವ್ ಆಗ್ತಾ ಬಂತು. ನನಗೂ ಕಾದು 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 ಸಾಕಾಯ್ತು. ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಒಂದಷ್ಟು ಜನ ಆಗ್ಲೇ
ಒಂದಷ್ಟು ಗ್ರೂಪ್ಸ್ ಗಳನ್ನ ಮಾಡಿಕೊಂಡು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕೋಣ, ಒಂದು ಅಸೋಸಿಯೇಷನ್ ಮಾಡೋಣ ಅಂತ ಹೇಳಿ ಒಂದು ಗ್ರೂಪ್ ನ್ಯಾಷನಲ್ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಬೇಕು ಅಂತ ಹೇಳಿ ಒಂದು ಗ್ರೂಪ್ ತಂಡ ರಚನೆ ಆಯ್ತು. ಮೊದಲನೇದಾಗಿ ಒಂದು ಬೈಯರ್ಸ್ ಅಸೋಸಿಯೇಷನ್ ಅಂತ ಮಾಡ್ತಾರೆ. ಆ ಬೈಯರ್ಸ್ ಅಸೋಸಿಯೇಷನ್ ಅಲ್ಲಿ ಮೆಂಬರ್ಶಿಪ್ ಆದ್ಮೇಲೆ ನಾವೆಲ್ಲ ಗ್ರೂಪ್ ಅಲ್ಲಿ ಕೇಸ್ ಅನ್ನ ಫೈಲ್ ಮಾಡೋಣ ಅಂತ ಹೇಳ್ತಾರೆ. ಮೊದಲನೇದಾಗಿ ನಾನು ಅವರಿಗೆ ಕೇಳಿದಂತಹ ಪ್ರಶ್ನೆ ಏನಂದ್ರೆ, ಬೈಯರ್ಸ್ ಅಸೋಸಿಯೇಷನ್ ಮಾಡ್ಬೇಕಾದ್ರೆ ಅದಕ್ಕೆ ಬೈಲಾಸು ಮೆಮೊರಂಡಮ್ ಅಂತಿರುತ್ತೆ, ದಯವಿಟ್ಟು ಕೊಡಿ, ನಂತರ ನಾನು ಮೆಂಬರ್ ಆಗ್ತೀನಿ, ಆಮೇಲೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇದನ್ನ ಫೈಟ್ ಮಾಡೋಣ, ನಮ್ಮ ಮನೆಗಳನ್ನ ತಗೊಳ್ಳೋಣ ಅಂತ ಹೇಳಿ ಸಜೆಸ್ಟ್ ಮಾಡಿದೆ. ಬಟ್ ಆದ್ರೆ ಎಷ್ಟು ದಿನಕ್ಕಾದ್ರೂ ಬೈಲಾನು ಬರಲಿಲ್ಲ, ಮೆಮೊರಂಡಮು ಬರಲಿಲ್ಲ. ಸೊ ಅದಕ್ಕೆ ನಾನು ಸುಮ್ನಾಗ್ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವ ದೋಣಿನಲ್ಲಿ ನಾವು ಕಾಲಿಡ್ತಾ ಇದೀವಿ ಅನ್ನೋದು ನಮಗ್ ಗೊತ್ತಿರ್ಬೇಕು. ಆ ದೋಣಿಯ ನಾವಿಕ ಯಾರು ಅನ್ನೋದು ಗೊತ್ತಿರ್ಬೇಕು. ದೋಣಿಯ ನಾವಿಕ ಯಾವಾಗ ಇನ್ಫಾರ್ಮೇಶನ್ ನ ಕೊಡಲ್ಲ, ಅವಾಗ ಅಂತಹ ದೋಣಿನಲ್ಲಿ ಹೋಗೋದು ಬಹಳ ಡೇಂಜರ್ ಆಗುತ್ತೆ. ಹೋಗ್ದಲ್ಲಿರೋದು ಮುಖ್ಯ. ಹೋಗಿ ತಗ್ಲಾಕೊಳೋದ್ಕಿಂತ ದೋಣಿಯ ನಾವಿಕ ಗೊತ್ತಿಲ್ದಲೆ ಹತ್ತೋದು ಬಹಳ ಡೇಂಜರ್ ಅಂತ ಹೇಳಿ, ಆಯ್ತಪ್ಪ ನೀವೇನೋ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಮಾಡ್ಕೊಳ್ಳಿ ಅನ್ಬಿಟ್ಟು 1,000 ಕೊಟ್ಬಿಟ್ಟು ಸುಮ್ನಾಗ್ಬಿಟ್ಟೆ. ಆಮೇಲೆ ನೋಡ್ದೆ ಏನಾದ್ರೂ ಮೂವ್ಮೆಂಟ್ ಆಗತ್ತ ಅಂತ. ಏನೋ ಕೇಸ್ ನಡೀತಾ ಇತ್ತು, ನಂತರ ಇದಾಯ್ತು, ಆಮೇಲೆ ಏನೋ NCDRC ಕೇಸ್ ಆಯ್ತು, ಆಮೇಲೆ ಡೆಲ್ಲಿನಲ್ಲಿ ಏನೋ ಫೈಲ್ ಮಾಡ್ತಾ ಇದೀವಿ, ಪ್ರೊಸೆಸ್ ಮಾಡ್ತಿದ್ವಿ ಅಂತ ಒಂದು ತಂಡ ರಚನೆ ಆಗಿ ಒಂದಷ್ಟು ಜನ ಹೋದ್ರು. ನಂತರ ಬಂದಂತಹ ರೇರಾ ತಂಡ, ಬೈಯರ್ಸ್ ಅಸೋಸಿಯೇಷನ್ ತಂಡ ಬರುತ್ತೆ. ರೇರಾದಲ್ಲಿ ನಾವು ಕೇಸ್ ಫೈಲ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಇಮೇಲ್ಸ್, ಒಂದಷ್ಟು ವಾಟ್ಸ್ಆಪ್ ಕಮ್ಯುನಿಕೇಶನ್ ಫ್ಲೋಟ್ ಆಗತ್ತೆ. ಅವಾಗ್ಲೂ ಸಹ ಮತ್ತೆ ಅದೇ ಪ್ರಶ್ನೆ, ಹೇಗೆ ಈ ದೋಣಿಯಲ್ಲಿ ಸಾಗೋದು? ದೋಣಿಯ ನಾವಿಕರ ಬಗ್ಗೆ ಗೊತ್ತಿಲ್ಲ, ಏನು ಕೇಸ್ ಫೈಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ. ಸೊ ಸ್ವಲ್ಪ ದೂರನೇ ಇರೋಣ ಅಂತ ಹೇಳಿ 2019ರಲ್ಲೂ ಸಹ ಈ ಒಂದು ಕಾನ್ವರ್ಸೇಷನ್ ಇಂದ ಸ್ವಲ್ಪ ದೂರ ಉಳ್ಕೊಂಡೆ. ಏನಾದ್ರೂ ಪ್ರಾಜೆಕ್ಟ್ ಮೂವ್ ಆಗ್ಬೋದು, ಈ ಕೋರ್ಟ್ ಕೇಸು ಅಂತೆಲ್ಲ ಯಾಕೆ ಹೋಗೋದು ಬೇಡ ಅಂತ ಹೇಳಿ ಸುಮ್ನಾದೆ. 2 ವರ್ಷ ಡಿಲೇ ಆಗಿದೆ. 2017ರಲ್ಲಿ ನಾನು ಕೊನೆ ಪೇಮೆಂಟ್ ಮಾಡಿರೋದು. 2 ವರ್ಷ ಡಿಲೇ ಆಗಿದೆ. ಏನೋ ₹3 ಪರ್ ಸ್ಕ್ವೇರ್ ಫೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ರೇರಾದಲ್ಲಿ ಕಾಂಪನ್ಸೇಷನ್ ಹಾಕೊಂಡು ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡಿದ್ರಾಯ್ತು, ಕೋರ್ಟ್ ಅಲ್ಲಿ ಕಾಂಪನ್ಸೇಷನ್ ಕೇಸ್ ಹಾಕಿದ್ರೆ ಬೇಗ ಬರುತ್ತೆ ಅಂತ ಹೇಳಿ ಈ ಗ್ರೂಪ್ ಕೇಸ್ ಇಂದ ದೂರ ಇಳಿದೆ. ಆಮೇಲೆ ನೋಡ್ತಾ 2020ರಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಸ್ಟ್ಯಾಂಡ್ ಸ್ಟಿಲ್ ಆಗಿ ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ತಂಡ ಹೈಕೋರ್ಟ್ NCDRC ಅಲ್ಲಿ ಕೇಸ್ ಹಾಕಿದೆ, ಇನ್ನೊಂದು ತಂಡ ರೇರಾದಲ್ಲಿ ಕ್ಲಾಸ್ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಹೋಗಿದೆ. ಆದ್ರೆ ಏನ್ ಹಾಕಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ನನಗಂತೂ ಗೊತ್ತಿಲ್ಲ. ಬೇರೆಯವರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅಟ್ಲೀಸ್ಟ್ ನನಗಂತೂ ಗೊತ್ತಿರಲಿಲ್ಲ ಏನ್ ಕೇಸ್ ಫೈಲ್ ಮಾಡಿದ್ದಾರೆ ಅಂತ. ನಾನು ನೋಡಿದೆ, ಯಾಕೆ ಹೀಗೆ ನಮ್ಮ ಜನ ಒಟ್ಟಿಗೆ ಇರಬೇಕು ಅನ್ನೋ ಒಂದು ಬೈಯರ್ಸ್ ಅಲ್ಲಿ ಯಾಕೆ ಯೂನಿಟಿ ಬರೋದಿಲ್ಲ? ಈ ಯೂನಿಟಿ ಬರ್ದಲೇ ಇರೋದಕ್ಕೆ ಕಾರಣ ಏನು ಅಂತ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿ ನನಗೆ ಅನಿಸಿದ್ದೇನಂತ ಹೇಳಿದ್ರೆ, ಮನೆಯ ಗ್ರಾಹಕರಲ್ಲಿ ಒಂದು ಕೊರತೆ ಇದೆ. ಏನು ಅಂದ್ರೆ, ಕಾನೂನಿನ ಬಗ್ಗೆ ಒಂದಷ್ಟು ವಿಷಯಗಳನ್ನ ಅಥವಾ ಸಾಮಾಜಿಕ ವಿಷಯಗಳನ್ನ ತಿಳಿಸ್ಕೊಡುವಂಥದ್ದು ಜವಾಬ್ದಾರಿ, ಅದು ಎಲ್ಲೋ ಮಿಸ್ ಆಗ್ತಾ ಇದೆ ಅಂತ ನನಗೆ ಯಾಕೋ ಅನಿಸ್ತು. ಯಾಕೆ ನನಗೆ ಈ ವಿಷಯ ಬಂತು ಅಂತ ಹೇಳಿದ್ರೆ, ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಏನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್? ನಾನೇನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದಂತವ್ರಲ್ಲ. ಒಬ್ಬ ರೈತಾಪಿ ಮನೆಯಲ್ಲಿ ಹುಟ್ಟಿದಂತಹ ಮಧ್ಯಮ ವರ್ಗದ ಜನತೆ. ನಮ್ಮ ತಾತ ಬಂದು ರೈತರಾಗಿದ್ದವರು. ಹಳ್ಳಿನಲ್ಲಿ ಪೂಜೆ ಮಾಡಿಕೊಂಡು, ದೇವಸ್ಥಾನ ಪೂಜೆ ಮಾಡಿಕೊಂಡು ಹಳ್ಳಿನಲ್ಲಿ ರೈತರಾಗಿ ಜಮೀನನ್ನ ಮಾಡ್ತಾ ಇದ್ದವರು. ನಮ್ಮ ತಂದೆ ಬಂದು ಭದ್ರಾವತಿ ಅನ್ನುವಂತಹ ಉಕ್ಕಿನ ನಗರಿನಲ್ಲಿ VISL, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಏನಿದೆ ಅದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಭದ್ರಾವತಿನಲ್ಲಿ ಇದ್ದಾಗ
ಭದ್ರಾವತಿ ಜನತೆ ಮತ್ತೆ ಭದ್ರಾವತಿಯ ಮಣ್ಣು, ಭದ್ರಾವತಿ ಮಲೆನಾಡಿನ ಗುಣಗಳೇ ಬೇರೆ. ಅಲ್ಲಿ ಭದ್ರಾವತಿನಲ್ಲಿ ಸಾಕಷ್ಟು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ತುಂಬಾ ನಡೆಯುತ್ತೆ. ಮೈಕ್ರೋ ಫೈನಾನ್ಸಿಂಗ್ ಅಂತ ಏನ್ ಹೇಳ್ತೀವಿ ಅದು ಸಾಕಷ್ಟು ನಡೆಯುತ್ತೆ. ಮತ್ತೆ ವಿದ್ಯಾ ಕೇಂದ್ರ ಕೂಡ. ಭದ್ರಾವತಿ ಶಿವಮೊಗ್ಗ ಅಂತ ಹೇಳಿದ್ರೆ ಎಜುಕೇಶನ್ ಸೆಂಟರ್. ಸೊ ಭದ್ರಾವತಿ ನೆಲದಲ್ಲಿ ಹುಟ್ಟಿದಂತಹ ನನಗೆ ಈ ಒಂದು ಸಾಕಷ್ಟು ಸಾಮಾಜಿಕ ಆಗು ಹೋಗುಗಳು ಮತ್ತೆ ಕಾನೂನಿನ ಒಂದು ಅರಿವಿತ್ತು. ಅದಕ್ಕೂ ಒಂದು ಕಾರಣ ಇದೆ. ಯಾರೇ ಒಬ್ಬ ಮನುಷ್ಯನಿಗೆ ಕಾನೂನು ಅಷ್ಟು ಅರಿವಿಗೆ ಬರೋದಿಲ್ಲ. ಜೀವನದಲ್ಲಿ ಒಂದು ದೊಡ್ಡ ಪೆಟ್ಟು ತಿಂದ ಮೇಲೆ ಅದರ ಅನುಭವ ಬರುತ್ತೆ. ಏನದು ಜೀವನದ ಪೆಟ್ಟು ಅಂದ್ರೆ, ನಮ್ಮ ತಂದೆ ನಾನು 17ನೇ ವರ್ಷ ಇದ್ದಾಗ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೋತಾರೆ. ತುಂಬಿದಂತಹ ಸಂಸಾರ, ಇಬ್ಬರು ಅಕ್ಕ, ಒಬ್ಬಳು ತಂಗಿ ಮತ್ತೆ ತಾಯಿ. ಅಕ್ಕ ಇಂಜಿನಿಯರಿಂಗ್ ಓದ್ತಾ ಇರ್ತಾಳೆ, ಎರಡನೇ ಅಕ್ಕ ಮೆಡಿಕಲ್ ಮಾಡ್ತಾ ಇರ್ತಾಳೆ. ನಾನು ಸೆಕೆಂಡ್ PUC ಎಕ್ಸಾಮ್ ಬರಿಬೇಕು, 1 ತಿಂಗಳಿದೆ. ತಂಗಿ 9ನೇ ಕ್ಲಾಸು. ಇಂಥ ಸಂದರ್ಭದಲ್ಲಿ ನಮ್ಮ ತಂದೆಯವ್ರನ್ನ ನಾವು ಕಳ್ಕೊತೀವಿ. ಒಂದು ದುರ್ಘಟನೆಯಿಂದಾಗಿ ಒಂದು ರೋಡ್ ಆಕ್ಸಿಡೆಂಟ್ ತಂದೆನ ಕಳ್ಕೊತೀವಿ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ತೋಚ್ತಿರ್ಲಿಲ್ಲ. ವಾಟ್ ಟು ಡೂ is a big question, because we are not experienced any of these difficulties in life, because my father used to take care of everything, every aspects of life, and he is one such gentleman who has taught lot of life lessons. He has taught one thing which is important. ಮಗ, ಜೀವನದಲ್ಲಿ 2 ಮಾರ್ಗ ಇರುತ್ತೆ. ಒಂದು ಸತ್ಯದ ಮಾರ್ಗ, ಇನ್ನೊಂದು ಅಧರ್ಮದ ಮಾರ್ಗ. ಸತ್ಯದ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಧರ್ಮನ ಬಿಡಬೇಡ. ಇನ್ನೊಂದು ಅಸತ್ಯದ ಮಾರ್ಗ ಏನಿದೆ ಅಲ್ಲಿ ಅಧರ್ಮ ಜಾಸ್ತಿ ಇರುತ್ತೆ, ಅಲ್ಲಿ ಸುಳ್ಳು ಜಾಸ್ತಿ ಇರುತ್ತೆ. ಸತ್ಯದ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ಕಷ್ಟ ಇರುತ್ತೆ, ಮುಳ್ಳುಗಳಿರುತ್ತೆ. ಆದ್ರೆ ಯಾವಾಗ್ಲೂ ಧರ್ಮದ ಮಾರ್ಗ ತಗೋ, ಸತ್ಯದ ಮಾರ್ಗ ತಗೋ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದು ಜೀವನ ಪರ್ಯಂತ ಇವತ್ತಿಗೂ ಸಹ ಅದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೇನೆ. ತಂದೆ ತೀರ್ಕೊಂಡಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ನಮ್ಮ ನೆರವಿಗೆ ಬಂದಂತಹ VASL ಏನಿದೆ, ಪ್ರತಿ ತಿಂಗಳಿಗೆ ಸಂಬಳ ಬರೋ ಹಾಗೆ ಮಾಡಿದ್ರು. ಆದ್ರೆ ಎಜುಕೇಶನ್ಗೆ ಬಹಳ ಸಮಸ್ಯೆ ಆಯ್ತು. ಅಂತಹ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟವರು ನಮ್ಮ ಗುರುಗಳು ಗೋಪಾಲಕೃಷ್ಣ ಮೂರ್ತಿಯವರು. ಅವರನ್ನ ಜೀವನ ಪರ್ಯಂತ ನಾವು ನೆನೆಸ್ತಾನೆ ಇರ್ತೇವೆ. ಯಾಕೆ ಅಂದ್ರೆ ಆ ಸಂದರ್ಭದಲ್ಲಿ ಒಬ್ಬ ಗುರುಗಳು ಒಬ್ಬ ಶಿಷ್ಯನಿಗೆ ಏನು ಮಾಡಬೇಕು ಅನ್ನೋದನ್ನ ಅವರು ನಿಜ ಜೀವನದಲ್ಲಿ ತೋರಿಸ್ಕೊಟ್ರು. ಸ್ಕಾಲರ್ಶಿಪ್ ಅಪ್ಲೈ ಮಾಡಿಸಿ ಎಲ್ಲಾ ಕಡೆ ಸ್ಕಾಲರ್ಶಿಪ್ ಹಣದಲ್ಲಿ ನಾವು ವಿದ್ಯಾಭ್ಯಾಸವನ್ನ ಪೂರ್ಣ ಮಾಡ್ತೇವೆ. ನಮ್ಮ ಗುರುಗಳಾದಂತ ಗೋಪಾಲ್ ಕೃಷ್ಣ ಮೂರ್ತಿ ಅವರು ಒಂದು ಸಂಸ್ಥೆಯನ್ನ, ಫ್ರೀ ಟ್ಯೂಷನ್ ಸೆಂಟರ್ ನ ನಡೆಸ್ತಾ ಇರ್ತಾರೆ ಭದ್ರಾವತಿನಲ್ಲಿ. ಯಾರನ್ನೇ ಕೇಳಿದ್ರು ಇಡೀ ವರ್ಲ್ಡ್ ಫೇಮಸ್ ಇನ್ ಭದ್ರಾವತಿ. ಡಿಸ್ಕಷನ್ ಕ್ಲಾಸ್ ಅನ್ನೋದು ಒಂದು ಯೂನಿವರ್ಸಿಟಿಯಾಗೆ ನಿಂತಿತ್ತು. 35 ವರ್ಷ ಅವ್ರು ಸತತವಾಗಿ ತಮ್ಮ ವಿದ್ಯಾರ್ಥಿಗಳಿಗೆ ಜೀವನ ಧಾರೆಯನ್ನ ಎರೆದುಕೊಟ್ಟಿರ್ತಾರೆ. ಏನದು ಡಿಸ್ಕಷನ್ ಕ್ಲಾಸ್ ಅಂದ್ರೆ, ಇಟ್ ಈಸ್ ಅ ಪಿಯರ್ ಲರ್ನಿಂಗ್ ಸೆಂಟರ್. ಪೆಡಾಗಜಿ ಪ್ರಾಕ್ಟೀಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಬಂದಂತ ಸೆಂಟರ್. ಸೊ ಹಾಗಾಗಿ ನಮಗೆ ವಿದ್ಯಾಭ್ಯಾಸಕ್ಕೆ ಏನು ಕೊರತೆ ಆಗ್ಲಿಲ್ಲ. ಫ್ರೀ ಎಜುಕೇಶನ್ ಸೆಂಟರ್ ಅಲ್ಲಿ ವಿ ಕಂಪ್ಲೀಟೆಡ್ ಅವರ್ ಎಜುಕೇಶನ್. ಅಂಡ್ ದೆನ್ ವಾಪಸ್ ಬಂದ ಮೇಲೆ ಆ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ತಂದೆ ಮೈಕ್ರೋ ಫೈನಾನ್ಸಿಂಗ್ ಕೂಡ ನಡೆಸ್ತಾ ಇದ್ರು. ಒಂದಷ್ಟು ಜನಕ್ಕೆ ಹಣವನ್ನ ಕೊಡೋ ಅಂಥದ್ದು, ತಗೊಳೋ ಅಂಥದ್ದು. ಈ ಆಲೆಮನೆ ಅನ್ನೋ ಒಂದು ಬಿಸ್ನೆಸ್, ಕಬ್ಬನ್ನ ಸಪ್ಲೈ ಮಾಡ್ತಾ ಇದ್ರು ಒಂದಷ್ಟು ಆಲೆಮನೆಗಳಿಗೆ. ಕಾಡುಗಳಲ್ಲಿ ಮರಗಳ ಒಂದು ಆಕ್ಷನ್ ಏನ್ ನಡೆಯುತ್ತೆ, ಆ ಆಕ್ಷನ್ ನಲ್ಲಿ ಮರಗಳನ್ನ ತಗೊಳೋದು, ಅದನ್ನ ಬಿಲ್ಡರ್ಸ್ಗೆ ಸಪ್ಲೈ ಮಾಡುವಂಥದ್ದು. ಈ ರೀತಿಯಾದಂತಹ ಒಂದು ಕೆಲವೊಂದು ಬಿಸ್ನೆಸ್ ಗಳನ್ನ ನಡೆಸ್ಕೊಂಡು ಬಂದಂತಹ ಒಂದು ಮನೆ. ಜೊತೆನಲ್ಲಿ ಎಲ್ಲಿ ಹಣ ವ್ಯವಹಾರ ಇರುತ್ತೋ ಅಲ್ಲಿ ಕೋರ್ಟ್ ಕೇಸ್ಗಳು ಕಾಮನ್. ಇದು ನಿಜವಾದ ಸತ್ಯವಾದಂತಹ ಮಾತು. ಸುಮಾರು ಒಂದು 10 ಕೇಸನ್ನ ಚಿಕ್ಕ ವಯಸ್ಸಿನಲ್ಲೇ ನಡೆಸುವಂತಹ ಒಂದು ಅನುಭವ ಆಯ್ತು. ಅದು ನಾನ ಕೇಳ್ಕೊಂಡ್ ಬಂದಿದ್ದಲ್ಲ, ಅದಾಗದೆ ಬಂದಿದ್ದು. ಆದ್ರೆ ಜೀವನದ ಎಕ್ಸ್ಪೀರಿಯನ್ಸ್.
ನಮ್ಮ ತಂದೆಯ ಒಳ್ಳೆ ಸ್ನೇಹಿತರಾದಂತಹ ಒಬ್ರು ಅಡ್ವೊಕೇಟ್ ಭದ್ರಾವತಿನಲ್ಲಿ ಆ ಕೇಸಿಗೆ ಸಂಬಂಧಪಟ್ಟಕ್ಕೆ ಸುಮಾರು ಕೇಸ್ಗಳು, ಒಬ್ಬರಿಗೆ ಹಣವನ್ನ ಕೊಟ್ಟು ಅವರ ಮನೆಯನ್ನ ಜಪ್ತಿ ಮಾಡುವಂತದ್ದಾಗ್ಬೋದು, ಅಥವಾ ಹಣ ಯಾವಾಗ ವಾಪಸ್ ಬರಲ್ಲ ಅವಾಗ ಅವ್ರನ್ನ ಅರೆಸ್ಟ್ ಮಾಡುವಂತದ್ದಾಗ್ಬೋದು, ಹಣ ಯಾವಾಗ ವಾಪಸ್ ಬರಲ್ಲ ಕೇಸ್ ನಡೆಸುವಂತಹ ಮಾರ್ಗಗಳಿರ್ಬೋದು, ಅಥವಾ ನಾವು ಯಾರಿಗೆ ಹಣ ಕೊಡೋತಿತ್ತೋ ಅದನ್ನ ಹೇಗೆ ಕೋರ್ಟಲ್ಲಿ ಕೇಸ್ ನಡೆಸಬೇಕು ಅನ್ನೋದು, ಈ ಒಂದು ಎಲ್ಲಾ ರೀತಿಯ ಕಾನೂನಿನ ಅನುಭವವನ್ನ ಚಿಕ್ಕ ವಯಸ್ಸಿನಲ್ಲೇ ಆಯ್ತು. ಜೊತೆಯಲ್ಲಿ ಹಣವನ್ನ ವಸೂಲಿ ಮಾಡುವಂತಹ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು. ಒಂದು ಎಕ್ಸಾಂಪಲ್ ಏನಂದ್ರೆ, ಚಿಕ್ಕ ವಯಸ್ಸಿನಲ್ಲೇ ಒಬ್ಬ ವ್ಯಕ್ತಿ, ಒಬ್ಬ ರೇಡಿಯೋ ರಿಪೇರಿ ಮಾಡೋನು 2,000 ರೂಪಾಯಿ ಕೊಡ್ಬೇಕಿತ್ತು ನಮ್ಮ ತಂದೆಗೆ, ನನ್ನ ಫೀಸ್ ಕಟ್ಟಬೇಕಿತ್ತು. ಸೊ ಹಾಗಾಗಿ 2,000 ಹಣವನ್ನ 2 ವರ್ಷ ಪ್ರತಿದಿನ ಕಾಲೇಜಿಂದ ಬರ್ತಾ ಅವನ ಅಂಗಡಿಗೆ ಹೋಗೋದು, 20 ರೂಪಾಯಿ 30 ರೂಪಾಯಿ ಇಸ್ಕೊಳೋದು, ವಾಪಸ್ ಹೋಗೋದು. ಹೀಗೆ 2 ವರ್ಷ 2,000 ಹಣವನ್ನ ವಸೂಲಿ ಮಾಡಿದೆ. ಈ ಒಂದು ಜೀವನದ ಪಾಠ ಏನಿದೆ, ಹಣದ ಮೌಲ್ಯ, ಹಣದ ಅವಶ್ಯಕತೆ ಮನುಷ್ಯನಿಗೆ ಎಷ್ಟು ಇದೆ ಅನ್ನೋದು ಚಿಕ್ಕ ವಯಸ್ಸಿನಲ್ಲಿ ಅನುಭವ ಆಯ್ತು. ಕಾನೂನಿನ ಅನುಭವ ಆಯ್ತು, ಜೀವನ ನಡೆಸುವ ಅನುಭವ ಆಯ್ತು. ಸ್ಕಾಲರ್ಶಿಪ್ ಹಣದಲ್ಲಿ ಎಲ್ಲಾ ಕೆಲಸವನ್ನ ಮುಗಿಸ್ಕೊಂಡು, ಎಜುಕೇಶನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ಒಂದು ಕೆಲಸದ ಅನ್ವೇಷಣೆಯಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆದೆ. ಯಾಕೆ ಅಂತ ಹೇಳಿದ್ರೆ, ನಾನು ಮಾಡಿದ್ದು BE ಇನ್ ಕಂಪ್ಯೂಟರ್ ಸೈನ್ಸ್. ಸೊ BE ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಎಲ್ಲಾ ಇಂಜಿನಿಯರ್ಸ್ಗೂ ಸಹ ಬೆಂಗಳೂರು ಒಂದು IT ಹಬ್ ಇದ್ದಂಗೆ. ಬೆಂಗಳೂರಿಗೆ ಬರೋದೇನ ಬಂದ್ಬಿಟ್ಟೆ, ಆದ್ರೆ ಕೆಲಸ ಹುಡ್ಕೋದ್ ಹೇಗೆ, ಪ್ರತಿ ಒಂದು ಕಂಪ್ನಿಗಳಲ್ಲೂ ಹೋಗೋದು. ನಾನು ಇಂಜಿನಿಯರಿಂಗ್ ಮುಗಿಸಿದಾಗ 2003ರಲ್ಲಿ, ಅವಾಗ ತಾನೇ IT ರಿಸೆಷನ್ ಇಂದ ಹೊರಗೆ ಬರ್ತಾ ಇತ್ತು. ಪ್ರತಿ ಒಂದು ಕಂಪ್ನಿಗೆ ಹೋಗೋದು, ರೆಸ್ಯೂಮ್ ಹಾಕೋದು, ವಾಪಸ್ ಬರೋದು. ಆಮೇಲೆ ಆ ಕಡೆ ಹೋಗ್ತಾ ಇದ್ದಂಗೆ ಅವನು ರೆಸ್ಯೂಮ್ನ ಅರ್ಧ ಬಿಸಾಕೋನು, ಯಾಕಂದ್ರೆ ರಿಸೆಷನ್ ಟೈಮ್. ಸೊ ಕೆಲಸಕ್ಕೂ ಸಹ ಸಾಕಷ್ಟು ಕಷ್ಟವನ್ನ ಪಟ್ಟು ಕೊನೆಗೆ ಒಂದು ಪ್ರತಿಷ್ಠಿತ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ತಗೊಂಡು 16 ವರ್ಷ IT ಒಬ್ಬ ಜೂನಿಯರ್ ಇಂಜಿನಿಯರ್ ಆಗಿ ಶುರು ಮಾಡಿದಂತಹ ಜೀವನ ಇವತ್ತು ಒಬ್ಬ ಡೈರೆಕ್ಟರ್ ಇನ್ ಎ ಮಲ್ಟಿನ್ಯಾಷನಲ್ ಕಂಪನಿ ಹೆಡಿಂಗ್ ಎ ಪ್ರಾಕ್ಟಿಸ್. ಐ ಆಮ್ ಪ್ಲೇಯಿಂಗ್ ದಿಸ್ ರೋಲ್. ಸೊ ಯಾಕೆ ಈ ಕಥೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಜೀವನದಲ್ಲಿ ಕಷ್ಟ ಎಲ್ಲರಿಗೂ ಬರುತ್ತೆ, ಆದ್ರೆ ಕಷ್ಟವನ್ನ ಎದುರಿಸುವಂತಹ ಶಕ್ತಿ ಏನಿದೆ ಅದ್ರ ಜೊತೆಗೆ ನಾವು ರೂಢಿಸ್ಕೋಬೇಕಾಗತ್ತೆ. 15 ದಿನದಿಂದ ನಾವು ಒಬ್ಬೊಬ್ರದು ಒಂದೊಂದು ಕಷ್ಟವನ್ನ ನಾವು ನೋಡ್ಕೊಂಡ್ ಬಂದಿದ್ದೇವೆ. ಪ್ರತಿಯೊಬ್ರು ಒಂದೊಂದು ಕಷ್ಟವನ್ನ ಹೇಳಿದ್ರು. ಒಬ್ರು ಆರ್ಮಿ ಆಫೀಸರ್ ತಮ್ಮ ಕಷ್ಟವನ್ನ ಹೇಳ್ಕೊಂಡ್ರು, 26 ವರ್ಷ ನಾನು ದೇಶ ಸೇವೆ ಮಾಡಿದ್ದೀನಿ, ಆದ್ರೆ ನನಗೆ ಮನೆ ಕೊಟ್ಟಿಲ್ಲ ಮಂತ್ರಿ ಅವರು ಅಂತ. ಇನ್ನೊಂದಷ್ಟು ಜನ ಸೀನಿಯರ್ ಸಿಟಿಸನ್, ನನ್ನ ಜೀವನದ ದುಡಿಮೆ ಎಲ್ಲ ಇದ್ರಲ್ಲಿ ಹಾಕಿದ್ದೀನಿ, ಆದ್ರೆ ನನಗೆ ಹಣ ವಾಪಸ್ಸು ಬಂದಿಲ್ಲ, ಮನೆನೂ ಕೊಟ್ಟಿಲ್ಲ ಅಂತ ಹೇಳ್ಕೊಂಡ್ರು. ಚಂದ್ರಶೇಖರ್ ಅನ್ನೋ ಸೀನಿಯರ್ ಸಿಟಿಸನ್. ಒಬ್ರು ಮೃಣಾಲಿನಿ ಅನ್ನುವ ಹೆಣ್ಣು ಮಗು, ನನಗೂ ಸಹ ಮನೆ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ಕೊಂಡ್ರು. IT ಎಂಪ್ಲಾಯ್ ಸುಮಾರು ಜನ ಮಾತಾಡಿದ್ರು. ಮುಂಬೈನಲ್ಲಿ ವಾಸವಿರುವಂತಹ ಪ್ರಕಾಶ್ ಅಂಡ್ ಫ್ಯಾಮಿಲಿ ಮಾತಾಡಿದ್ರು, ನಾವು ಕರ್ನಾಟಕಕ್ಕೆ ವಾಪಸ್ ಬರ್ಬೇಕು, ಆದ್ರೆ ನಮಗೆ ಮನೆ ಇಲ್ಲ ಅಂತ. ಹೀಗೆ IT ಎಂಪ್ಲಾಯೀಸ್ ಆಗ್ಬೋದು, NRIs ಆಗ್ಬೋದು, ಸೀನಿಯರ್ ಸಿಟಿಸನ್ಸ್ ಆಗ್ಬೋದು, ಹೆಣ್ಣು ಮಕ್ಕಳಾಗ್ಬೋದು, ಪ್ರತಿಯೊಬ್ರು ಆರ್ಮಿ ಆಫೀಸರ್ಸ್ ಆಗ್ಬೋದು, ಪ್ರತಿಯೊಬ್ರು ತಮ್ಮ ಕಷ್ಟವನ್ನ ಹೇಳ್ಕೊಂಡ್ರು. ಜೊತೆನಲ್ಲಿ ನಂದು ಒಂದು ಕಷ್ಟ. ಲಾಸ್ಟ್ 15 ದಿನದಿಂದ ಈ ಕಾರ್ಯಕ್ರಮವನ್ನ ನಾನು ಆಂಕರಿಂಗ್ ಮಾಡ್ಕೊಂಡು ಅವರ ಕಷ್ಟವನ್ನ ಕೇಳ್ಕೊಂಡು ಬಂದೆ. ಇವತ್ತು 15ನೇ ದಿನ ಆದ್ರಿಂದ ನನ್ನ ಕಷ್ಟವನ್ನು ಸಹ ನಾನು ಈ ಪ್ಲಾಟ್ಫಾರ್ಮ್ ಮೂಲಕ ಹೇಳ್ಕೊಳ್ಳೋಣ. ಜೀವನದಲ್ಲಿ ಕಷ್ಟ ಎಲ್ಲರಿಗೂ ಬರುತ್ತೆ, ಆದ್ರೆ ಆ ಕಷ್ಟವನ್ನ ಯಾರಿಂದ ಬಂದಿದೆ ಅನ್ನೋದು ನಾವು ಅನಲೈಸ್ ಮಾಡ್ಬೇಕು. ಇದು ನಮ್ಮ ತಪ್ಪ? ಒಬ್ಬ ಮಂತ್ರಿ ಡೆವಲಪರ್ಸ್ ಅನ್ನೋನ್ನ ನಂಬಿ ಮನೆ ಬೇಕು ಅಂತ ಹೇಳಿ ನಾವು ಹಣವನ್ನ ಕೊಟ್ಟಿದ್ದೇವೆ, ಇದ್ರಲ್ಲಿ ಯಾರ ತಪ್ಪು? ಹಣವನ್ನ ಕೊಟ್ಟಂತಹ ಬೈಯರ್ಸ್ ತಪ್ಪ? ಹಣವನ್ನ ತಗೊಂಡು ಮನೆ ಕೊಡದಲೇ ಇರುವಂತಹ ಬಿಲ್ಡರ್ಸ್ ತಪ್ಪ? ನೀವೇ ಯೋಚನೆ ಮಾಡ್ಬೇಕು.
ಮಧ್ಯಮ ವರ್ಗ ತುಂಬಾ ಕಡು ಬಡತನದಿಂದ ಬಂದಿರುತ್ತೆ, ಜೀವನದಲ್ಲಿ ಒಂದು ಆಸೆ ಇರುತ್ತೆ. ನಾನು ಯಾಕೆ ಈ ಅಪಾರ್ಟ್ಮೆಂಟ್ ಬುಕ್ ಮಾಡಿದೆ ಅಂದ್ರೆ, ತುಂಬಾ ಜೀವನದಲ್ಲಿ ಕಷ್ಟದಿಂದ ಬಂದು ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಬಂದ ಮೇಲೆ ನನಗೂ ಒಂದು ಆಸೆ, ಏನಪ್ಪಾ ನನ್ನ ಮಕ್ಕಳು ಸಹ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ಫೆಸಿಲಿಟೀಸ್ ಇರುವಂತ ಜಾಗದಲ್ಲಿ ಬೆಳಿಬೇಕು. ನಾವು ಮಲೆನಾಡಲ್ಲಿ ಆಟ ಆಡಕ್ಕೆ ನಮ್ಗೇನ್ ಪ್ರಾಬ್ಲಮೇ ಇರ್ಲಿಲ್ಲ, ಬೇಕಾದಷ್ಟು ಜಾಗ. ಕ್ರಿಕೆಟ್ ಆಡ್ಬೇಕಂದ್ರೆ ಕ್ರಿಕೆಟ್, ಲಗೋರಿ ಆಡ್ಬೇಕಂದ್ರೆ ಲಗೋರಿ, ಬೇಕಾದಷ್ಟು ಫೀಲ್ಡ್ ಇದೆ. ಆದ್ರೆ ಬೆಂಗಳೂರಿನಲ್ಲಿ ಅದು ಸಮಸ್ಯೆ, ಯಾಕೆಂದ್ರೆ ಮಕ್ಕಳನ್ನ ನಾವು ರೋಡಿಗೆ ಬಿಡಕ್ಕಾಗಲ್ಲ, ಟ್ರಾಫಿಕ್ ಸಿಕ್ಕಾಬಟ್ಟೆ ಇರುತ್ತೆ, ಆಟ ಆಡೋ ಮೈದಾನಗಳು ಕಡಿಮೆ. ಯಾವ್ದಾದ್ರು ಒಂದ್ ಮೈದಾನಕ್ಕೆ ಹೋಗ್ಬಿಟ್ರೆ 20 ತಂಡ, 20 ಟೀಮ್ ತಮ್ಮ ಕ್ರಿಕೆಟ್ ಆಡ್ತಾ ಇರ್ತಾರೆ, ಯಾರ್ ಬಾಲ್ ಯಾರು ಹಿಡಿತಾರೆ ಅನ್ನೋದೇ ಗೊತ್ತಾಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ಒಂದು ಫೆಸಿಲಿಟೀಸ್ ಇರುವಂತಹ ಒಂದು ಜಾಗದಲ್ಲಿ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋದು ಒಂದು ಆಸೆ. ಜೊತೆನಲ್ಲಿ ಇನ್ನೂ ಒಂದು ಕಾರಣ ಅಂದ್ರೆ ನಮ್ಮ ತಾಯಿ. ಯಾಕೆ ಅಂದ್ರೆ ಅವರಿಗೆ ಕೃಷ್ಣನ ಮೇಲೆ ಅಪಾರವಾದಂತ ಭಕ್ತಿ. ಅಪಾರವಾದಂತ ಭಕ್ತಿ ಅಂದ್ರೆ ಅಪಾರವಾದಂತ ಭಕ್ತಿ. ಕೃಷ್ಣನ ದೇವಸ್ಥಾನದ ಪಕ್ಕದಲ್ಲಿ ಮನೆ ಇರಬೇಕು ಅನ್ನೋ ಒಂದು ಆಸೆ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ, ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳನ್ನ ಮುಂದೆ ತರಿಸ್ಬೇಕು ಅಂತ ಹೇಳಿ 3 ಜನ ಇಂಜಿನಿಯರ್ಸ್ ಮತ್ತೆ ಒಬ್ರು ಡಾಕ್ಟರ್ನ ಮಾಡಿದಂತಹ ನಮ್ಮ ತಾಯಿ ಅವರ ಒಂದು ಆಸೆಯನ್ನ ನೆರವೇರಿಸಬೇಕು ಅನ್ನೋದು ನನ್ನ ಇಚ್ಛೆ ಆಗಿತ್ತು. ಆ ಕಾರಣಕ್ಕೋಸ್ಕರ 2013ರಲ್ಲಿ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಬುಕ್ ಮಾಡಿದೆ. ಒಂದೇ ಒಂದು ಕಾರಣ, ಇಸ್ಕಾನ್ ಟೆಂಪಲ್ ಹತ್ರದಲ್ಲಿದೆ, ನಮ್ ತಾಯಿ ಡೈಲಿ ಹೋಗ್ಬಿಟ್ಟು ಇಸ್ಕಾನ್ ಟೆಂಪಲ್ಗೆ ಹೋಗಿ ಕೃಷ್ಣನ ದರ್ಶನವನ್ನ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಬುಕ್ ಮಾಡಿದೆ. ಜೊತೆನಲ್ಲಿ ಒಬ್ರು ಮಧು ಅಂತ ಹೇಳ್ಬಿಟ್ಟು ಮಾರ್ಕೆಟಿಂಗ್ ಆಫೀಸರ್, ಅವರು ಒಂದು ಜಾಗವನ್ನ ತೋರಿಸಿದ್ರು. ಆ ಫ್ಲಾಟ್ ಇಂದ ಬಾಲ್ಕನಿನಲ್ಲಿ ನಿಂತ್ಕೊಂಡ್ರೆ ಡೈರೆಕ್ಟ್ ಆಗಿ ಇಸ್ಕಾನ್ ದೇವಸ್ಥಾನದ ಗೋಪುರ ಏನಿದೆ ಅದು ಕಾಣುತ್ತೆ ಸರ್ ನಿಮಗೆ. ನಾನು ಹೇಳೋದಕ್ಕೆ ನನ್ನ ತಾಯಿಗೆ ಈ ತರ ಕೃಷ್ಣನ್ ದೇವಸ್ಥಾನ ಹತ್ರ ಇರಬೇಕು ಅಂದಿದ್ದಕ್ಕೆ ಅವ್ರು ಒಂದು ಒಳ್ಳೆ ಆಪ್ಷನ್ ಕೊಟ್ರು. ಆದ್ರೆ ಇವತ್ತು ಆ 15ನೇ ಫ್ಲೋರ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಗೋಪುರ ಕಾಣುತ್ತೋ ಇಲ್ಲ ಅದ್ ಗೊತ್ತಿಲ್ಲ, ಯಾಕೆಂತ ಹೇಳಿದ್ರೆ 15ನೇ ಫ್ಲೋರ್ಗೆ ಇನ್ನೂ ಹೋಗಿಲ್ಲ. ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಗೋಪುರ ಕಾಣುತ್ತೆ ಸಾರ್ ಅಂತ ಹೇಳಿ ಆ ಮನೆಯನ್ನ ಬುಕ್ ಮಾಡಿದ್ರು 15ನೇ ಫ್ಲೋರ್ ನಲ್ಲಿ. ಸೌತ್ ಬ್ಲಾಕ್ ಆದ್ರೂ ಪರವಾಗಿಲ್ಲ, ಲೆಟ್ ಅಸ್ ಗೋ ಹೆಡ್ ಅಂಡ್ ಬುಕ್ the flat in 15th floor where I can see Krishna Gopura temple, Krishna ISKCON temple ನ ಗೋಪುರ ಕಾಣುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದರಲ್ಲಿ ಬುಕ್ ಮಾಡಿದೆ. ಮೆಟ್ರೋ ಹತ್ರ ಇದೆ, ಮೆಟ್ರೋ ಮಂತ್ರಿ ಮಾಲ್ ಹತ್ರ ಆಗತ್ತೆ, ಫ್ಯೂಚರ್ ಅಲ್ಲಿ ಡೆವಲಪ್ಮೆಂಟ್ಸ್ಗೂ ಅನುಕೂಲ ಆಗತ್ತೆ, ಆಫೀಸ್ ಗಳಿಗೆ ಹೋಗ್ಲಿಕ್ಕೆ ಮೆಟ್ರೋ ಯೂಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಕಾರಣ ಕೂಡ ಇತ್ತು. ಆದ್ರೆ ಇದುವರೆಗೂ 2016ರಲ್ಲಿ ಕೊಟ್ಟಂತಹ ಕಮಿಟ್ಮೆಂಟ್ ಏನಿದೆ ಅದನ್ನ ಮಂತ್ರಿಯವರು ಪೂರ್ಣ ಮಾಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. 7 ವರ್ಷ ಆಗ್ತಾ ಇದೆ ನಾನು ಬುಕ್ ಮಾಡಿ. ನಮ್ಮ ತಾಯಿಗೂ ಸಹ ವಯಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಶುರು ಆಗಿರುತ್ತೆ. ಅವರು ಜೀವನದಲ್ಲಿ ಪಟ್ಟಂತಹ ಕಷ್ಟ, ಅವರ ಕೊನೆ ಆಸೆ ದೇವಸ್ಥಾನದ ಪಕ್ಕದಲ್ಲಿ ಮನೆ ಮಾಡ್ಬೇಕು ಅಂತ. ಸ್ವಂತ ಮನೆ ಆಲ್ರೆಡಿ ನಾವೀಗ ಒಂದು ಮನೆಯಲ್ಲಿ ಇರೋದ್ರಿಂದ ಮತ್ತೆ ಬಾಡಿಗೆ ಮನೆಗೆ ಹೋಗೋಕೆ ಅವ್ರಿಗೂ ಸಹ ಹಿಂಜರಿತ. ಹಾಗಾಗಿ ಸ್ವಂತ ಮನೆ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು ಅನ್ನೋದು ಒಂದು ಆಸೆ. ಹಾಗಾಗಿ ಈ ಪ್ರಾಜೆಕ್ಟ್ ನಲ್ಲಿ ಬುಕ್ ಮಾಡಿದ್ದು. ಮಂತ್ರಿ ಡೆವಲಪರ್ಸ್ ಅವರೇ, ಸುಶೀಲ್ ಅವರೇ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಧ್ಯಮ ವರ್ಗ ಕಷ್ಟ, ಜೀವನದಲ್ಲಿ ತುಂಬಾ ಕಷ್ಟವನ್ನ ಪಟ್ಟಂತಹ ಒಂದು ಹೆಣ್ಣು ಮಗುವಿನ ಒಂದು ಆಸೆ, ಒಬ್ಬ ತಾಯಿಯ ಆಸೆ ಅವರ ಜೀವನದಲ್ಲೇ ನೆರವೇರಿಸಬೇಕು ಅನ್ನೋದು ನಮ್ಮ ಇಚ್ಛೆ. ಆ ಇಚ್ಛೆಗೆ ನಮ್ಮ ಆಸೆಗೆ ನೀವು ಅಡ್ಡ ಪಡ್ತಾ ಇದ್ದೀರಾ. ಹಣವನ್ನ ಕೊಟ್ಟಾಗಿದೆ, ನಮ್ಮ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ. ಕಂಪ್ಲೀಟ್ ಹಣವನ್ನು 69 ಲಕ್ಷ ಹಣ ಕೊಟ್ಟಾಗಿದೆ. ಆದ್ರೂ ಸಹ ಇನ್ನು ನೀವು ಮನೆ ಕೊಟ್ಟಿಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಮಾತನ್ನ ನಾನು ತಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಬರೀ IT ಎಂಪ್ಲಾಯ್ ಮಾತ್ರ ಅಲ್ಲ, ಲಾಸ್ಟ್ 15 ವರ್ಷದಿಂದ ಸಾಮಾಜಿಕ ಕಾರ್ಯಕರ್ತನಾಗಿ ಸಾವಿರಾರು ಜನ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು ಆಲ್ ಓವರ್ ಕರ್ನಾಟಕದಲ್ಲಿ ಇವತ್ತಿದ್ದಾರೆ. ಸುಮಾರು 8,000 ನಮ್ಮ ಸಂಘಟನೆಯಲ್ಲಿ, ಇಲ್ಲಿ ನೋಡ್ತಾ ಇದ್ದೀರಾ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಅಂತ,
8,000 ನಮ್ಮ ಕನೆಕ್ಟ್ ಇದೆ. ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ವರ್ಲ್ಡ್ 28 ದೇಶದಲ್ಲಿ ನಮ್ಮ ಸಂಘಟನೆಯ ಪ್ರತಿನಿಧಿಗಳಿದ್ದಾರೆ. ಅವರೆಲ್ಲ ಇವತ್ತು ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ನಂತರ ಇದನ್ನ ನೋಡ್ತಾರೆ. ನಮ್ಮ ಅನಿಸಿಕೆ ಏನಿರುತ್ತೆ, ನಮ್ಮ ಜೀವನದ ಎಕ್ಸ್ಪೀರಿಯನ್ಸ್ ಏನಿದೆ, ಅದು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಮಾಜದಲ್ಲಿ ಒಂದು ಒಳ್ಳೆ ಸಾಮಾಜಿಕ ಕಾರ್ಯಕರ್ತರಾಗಿ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬರೀ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಮಾತ್ರ ಅಲ್ಲ, ನನಗೆ ನಮ್ಮ ವಿವೇಕಾನಂದರು ಅಂದ್ರೆ ಬಹಳಷ್ಟು ಪ್ರೀತಿ, ಬಹಳಷ್ಟು ಹೆಮ್ಮೆ, ಬಹಳಷ್ಟು ಗೌರವ. ಅವ್ರು ಹೇಳಿದಂತಹ ಒಂದು ಮಾತು, ಹೇಳಿ ಎದ್ದೇಳಿ, ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವ ಮಾತು ಯಾವಾಗಲೂ ಜೀವನ ಪರ್ಯಂತ ಜ್ಞಾಪಕ ಇರುತ್ತೆ. ಯಾವುದೇ ಒಂದು ಕಾರ್ಯ ತಗೊಂಡ್ರು ಅಷ್ಟೇ, ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಆಗ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಟ್ಟೆ ಬಳಗ ಅನ್ನುವಂತಹ ಒಂದು ಸಾಂಸ್ಕೃತಿಕ ತಂಡವನ್ನ ರಚನೆ ಮಾಡಿದೆ. ಮಕ್ಕಳಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ನ ಬಿಲ್ಡ್ ಮಾಡಬೇಕು ಅಂತ, ನ್ಯಾಷನಲಿಸಂ ತರಬೇಕು, ಸಾಮಾಜಿಕ ಬದಲಾವಣೆಯನ್ನ ತರಬೇಕು ಅನ್ನುವಂತಹ ಉದ್ದೇಶದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಟ್ಟೆ ಬಳಗ ಅನ್ನೋ ತಂಡವನ್ನ ನಡ್ಸ್ಕೊಂಡು ಬರ್ತಾ ಇದ್ದೀನಿ 5 ವರ್ಷದಿಂದ. ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ತಂಡವನ್ನ ಸುಮಾರು 7-8 ವರ್ಷದಿಂದ ನಡೆಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆನೂ ಕೂಡ 7-8 ವರ್ಷ ರಿಜಿಸ್ಟ್ರೇಷನ್ ಇಲ್ದಲೇನೆ ನಡ್ಸ್ಕೊಂಡ್ ಬಂದಿದ್ವಿ. 15 ವರ್ಷದಿಂದ ಇದು ನಡೀತಾ ಇದೆ. ಜೊತೆನಲ್ಲಿ ಸುಮಾರು 1 ಲಕ್ಷ ಸೀಡ್ ಬಾಲ್ಗಳನ್ನ ನಾವು ಹಾಕಿದ್ದೇವೆ ಆಲ್ ಓವರ್ ಕರ್ನಾಟಕದಲ್ಲಿ. 10,000 ಗಿಡಗಳನ್ನ ನೆಟ್ಟಿದ್ದೇವೆ. ಬ್ಲಡ್ ಕ್ಯಾಂಪ್ ಅನ್ನ ಮಾಡಿದ್ದೇವೆ. ಬ್ಲಡ್ ಡೊನೇಷನ್ ಆರ್ಗನೈಸ್ ಮಾಡ್ತೇವೆ. ಸ್ಕ್ರೈಬ್ಸ್ ನ ಬರೆಯುವಂತಹ ಅಂಧ ಮಕ್ಕಳಿಗೆ ಸ್ಕ್ರೈಬ್ಸ್ ಅನ್ನ ಬರೆಯುವಂತಹ ವ್ಯವಸ್ಥೆಯನ್ನ ನಮ್ಮ ಕನೆಕ್ಟ್ ಮೂಲಕ ಮಾಡಿಸ್ತೇವೆ. ಯಾವುದಾದ್ರು ಸಾಮಾಜಿಕ ಸಮಸ್ಯೆ ಇತ್ತು ಅಂದ್ರೆ ಅದರಲ್ಲಿ ಭಾಗಿಯಾಗ್ತೇವೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನಲ್ಲಿ ನಾನು ಕೂಡ ಮೆಂಬರ್. ಬೆಂಗಳೂರು ಸೌತ್ ನಲ್ಲಿ ಕಮಿಟಿ ಮೆಂಬರ್ ಜೊತೆ ಕೆಲಸ ಮಾಡಿದ್ದೇನೆ. ರಾಜ್ಯ ಮಟ್ಟದ ಕಾಂಪಿಟೇಷನ್ ನ ಆರ್ಗನೈಸ್ ಮಾಡಿದ್ದೇನೆ. ಬೇರೆ ಬೇರೆ ಸಾಂಸ್ಕೃತಿಕ ಸಂಸ್ಥೆಗಳೇನಿದೆ ಮತ್ತೆ ಸಾಮಾಜಿಕ ಸಂಸ್ಥೆಗಳ ಜೊತೆ ಕೆಲಸವನ್ನ ಮಾಡ್ತಾ ಇದ್ದೇನೆ. ಏನಿಲ್ಲ ಅಂದ್ರೂ ಇದುವರೆಗೂ ನನ್ನ ಒಂದು 15 ವರ್ಷದ ಸಾಮಾಜಿಕ ಜೀವನದಲ್ಲಿ ಒಂದು 25-30 ಸಾಮಾಜಿಕ ಸಂಸ್ಥೆಗಳ ಜೊತೆ, ಅವರ ಸಂಸ್ಥಾಪಕರ ಜೊತೆ, ಅವರ ಕಾರ್ಯಕರ್ತರ ಜೊತೆ ಒಡನಾಟ ಇದೆ. ಇಂಟರ್ನ್ಯಾಷನಲ್ ಫೋರಮ್ಸ್ ಮತ್ತೆ ನ್ಯಾಷನಲ್ ಲೆವೆಲ್ ಫೋರಮ್ಸ್ ಗಳಲ್ಲಿ ಪೆಡಾಗಜಿ ಪ್ರಾಕ್ಟೀಸಸ್ ನ ಪ್ರಮೋಟ್ ಮಾಡ್ತಾ ಇದ್ದೇವೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಒಂದಷ್ಟು ಪ್ರಬಂಧಗಳನ್ನ ಬರೆದು ಪೆಡಾಗಜಿ ಪ್ರಾಕ್ಟೀಸಿಗೆ ಅನುಕೂಲವಾಗುವಂತಹ ಒಂದು ಪಾಲಿಸಿ ಮೇಕಿಂಗ್ಗೆ ಅನುಕೂಲವಾಗೋ ಹಾಗೆ ಅದರ ಜೊತೆ ಕಾಂಟ್ರಿಬ್ಯೂಟ್ ಮಾಡಿದ್ದೇವೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಅರ್ಥ ಮಾಡ್ಕೋಬೇಕು, ತಾವು ಯಾರಿಗೆ ಮೋಸ ಮಾಡ್ತಾ ಇದ್ದೀರಾ, ಸಮಾಜದಲ್ಲಿ ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸ್ತಿರುವಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಮೋಸ ಮಾಡ್ತಾ ಇದ್ದೀರಾ. ಬಡತನದಲ್ಲಿ ಇರುವಂತಹ ನೂರಾರು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಿರುವಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಮೋಸ ಮಾಡ್ತಾ ಇದ್ದೀರಾ. ಪ್ರತಿ ವರ್ಷ 8-10 ಲಕ್ಷ ಸ್ಕಾಲರ್ಶಿಪ್ ಹಣವನ್ನ ಕೊಡ್ತೇವೆ ನಮ್ಮ ಸಂಸ್ಥೆ ಮೂಲಕ. ಬಡತನದಲ್ಲಿರುವಂತಹ ಮಕ್ಕಳು ಆಲ್ ಓವರ್ ಕರ್ನಾಟಕ ಪ್ರತಿಭಾವಂತ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಕೊಟ್ಟು ಅವರ ಮೂಲಕ ಸಮಾಜ ಸೇವೆಯನ್ನ ಮಾಡಿಸ್ತಾ ಇದ್ದೇವೆ. ಅಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ 10,000 ಗಿಡಗಳನ್ನ ಹಾಕ್ಸಿದ್ದೇವೆ. ಪರಿಸರವಾದಿ, ಪರಿಸರವನ್ನ ಸಂರಕ್ಷಣೆ ಮಾಡ್ತಿರುವಂತ ಒಬ್ಬ ಪರಿಸರ ಸಂರಕ್ಷಕನಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ. ರಸ್ತೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಥವಾ STP ಸಮಸ್ಯೆ ಆದಾಗ ಹಳೆ ಬಿಲ್ಡಿಂಗ್ ಗಳಲ್ಲಿ STP ಕಂಪಲ್ಸರಿ ಮಾಡಬೇಕು ಅಂತ ಒಂದು ಸರ್ಕಾರ ಆರ್ಡರ್ ಮಾಡುತ್ತೆ. ಅದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆಲ್ ಓವರ್ ಬೆಂಗಳೂರಿನಲ್ಲಿ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಒಂದು ಕರೆಯನ್ನ ಕೊಟ್ಟಾಗ ಒಂದು ಕ್ಲಸ್ಟರ್ JP ನಗರದಲ್ಲಿ ಅದನ್ನ ಹ್ಯಾಂಡಲ್ ಮಾಡಿ ಸಾಮಾಜಿಕ ಬಾಧ್ಯತೆಗಳನ್ನು ಸಹ ನಾವು ನೋಡಿದ್ದೇವೆ. ಸಾವಿರಾರು ಜನರ ಜೊತೆ ಒಡನಾಟ ಇರುತ್ತೆ.
24ನೇ 24th ಮೇನ್ ಅಸೋಸಿಯೇಷನ್ ಜೊತೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ. ಸ್ವಚ್ಛ ಪುಟ್ಟೇನಹಳ್ಳಿ ಅನ್ನೋದ್ರ ಮೂಲಕ ನಮ್ಮ ವಾರ್ಡ್ ಅನ್ನ ಹೇಗೆ ಇಟ್ಕೊಳೋದು, ಹೌ ಟು ಕೀಪ್ ಅವರ್ ವಾರ್ಡ್ ಕ್ಲೀನ್ ಅಂತ ಕಾರ್ಪೊರೇಟರ್ ಜೊತೆ ಕೆಲಸ ಮಾಡುವಂತಹದ್ದಾಗ್ಬೋದು, ಅಥವಾ ಸಾಮಾಜಿಕ ಕಳಕಳಿ ಇರುವಂತಹ ಜನರ ಜೊತೆ ಕೆಲಸ ಮಾಡಿದ್ದೇವೆ. ಅಂತಹ ಪರಿಸರವಾದಿಗೆ, ಸಮಾಜಕ್ಕೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ನೀವು ಮೋಸ ಮಾಡ್ತಿದ್ದೀರಾ. ದಯವಿಟ್ಟು ಈ ಮೋಸವನ್ನ ನಿಲ್ಲಿಸಿ. ನೀವು ದುಡ್ಡು ತಗೊಂಡಿದ್ದೀರಾ ಸ್ವಾಮಿ, ದುಡ್ಡು ತಗೊಂಡಿದ್ದೀರಾ. ನಿಮಗೆ ಮನೆ ಕೊಡಿ ಅಂತ ಸುಮ್ನೆ ಕೇಳ್ತಾ ಇಲ್ಲ, ಇದು ನಿಮ್ಮ ಕರ್ತವ್ಯ. ದಿಸ್ ಇಸ್ ಯುವರ್ ಡ್ಯೂಟಿ ಟು ಡೂ ಇಟ್. ನಿಮ್ಮ ಕರ್ತವ್ಯವನ್ನ ನೀವು ಪಾಲನೆ ಮಾಡಿ. ನಾವು ಕಂಪನಿಗಳಲ್ಲಿ ಕೆಲಸ ಮಾಡೋದು ಹೊಟ್ಟೆಪಾಡಿಗೆ, ಆದ್ರೆ ಇದುವರೆಗೂ ನಾನು ಹೇಳಿದಂತಹ ಅಷ್ಟು ಕೆಲಸವನ್ನ 1 ರೂಪಾಯಿಯೂ ಸಹ ತಗೊಳ್ಳದಲೆ, ನನ್ನ ಸ್ವಂತಕ್ಕೆ 1 ರೂಪಾಯಿಯನ್ನು ತಗೊಳ್ಳದಲೆ ನಾನು ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೇನೆ 15 ವರ್ಷದಿಂದ. ಅಂತಹ ಒಬ್ಬ ಸಮಾಜ ಕಾರ್ಯಕರ್ತನಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ. ಇದರ ರಿಸಲ್ಟ್ಸ್ ಏನಿದೆ ಅದು ಒಳ್ಳೆದಂತೂ ಆಗಿರೋದಿಲ್ಲ ಸ್ವಾಮಿ. ಮೋಸ ಮಾಡೋರಿಗೆ ನೀವು ಮೋಸ ಮಾಡಿದ್ರೆ ಅದು ಪ್ರತಿಫಲನೆ ಬೇರೆ. ಆದ್ರೆ ಜೀವನದಲ್ಲಿ ಯಾರಿಗೂ ಮೋಸ ಮಾಡದಲೇ ಇರುವಂತಹ ನಿಸ್ವಾರ್ಥ ಸೇವೆ ಮಾಡ್ತಿರೋ ಅಂತವ್ರಿಗೆ ನೀವು ಮೋಸ ಮಾಡಿದ್ರೆ ಅವರ ಶಾಪ, ಅವರ ವಿದ್ಯಾರ್ಥಿಗಳ ಶಾಪ ನಿಮಗೆ ತಟದಲ್ಲೇ ಬಿಡಲ್ಲ. ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಒಂದು ಸನ್ನಿವೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕೆಲಸವನ್ನ ಮಾಡ್ಬೇಕಂದ ಸಮಯದಲ್ಲಿ ಇವತ್ತು ಪ್ರತಿದಿನ ಅರ್ಧ ಗಂಟೆ 1 ಅವರ್ ಬಂದು ಮನೆ ಕೊಡಿ ಸ್ವಾಮಿ, ಮನೆ ಕೊಡಿ ಅನ್ನೋ ಅಭಿಯಾನವನ್ನ ಮಾಡುವಂತಹ ಪರಿಸ್ಥಿತಿಗೆ ನೀವು ತಳ್ಳಿದ್ದೀರಾ. ಇದನ್ನ ಒಂದು ಸಾಮಾಜಿಕ ಆಂದೋಲನ ಅಂತಾನೆ ನಾನು ಅನ್ಕೊಂಡಿರೋದು. ಯಾಕೆ ಅಂದ್ರೆ ಇದು ಅನ್ಯಾಯ, ಅಕ್ರಮ, ಮೋಸ. ಚಂದ್ರಶೇಖರ್ ಅನ್ನೋ ಒಬ್ಬ ಹಿರಿಯ ನಾಗರಿಕ, 72 ವರ್ಷ ವಯಸ್ಸಾಗಿರೋ ನಾಗರಿಕರಿಗೆ ನೀವು ಮೋಸ ಮಾಡಿದ್ದೀರಾ. ಅವ್ರ ಹತ್ರ ಮಾತಾಡ್ದಾಗೆಲ್ಲ ನನಗೊಂದು ಯಾವಾಗ್ಲೂ ಬೇಜಾರಾಗತ್ತೆ. ಹಾರ್ಟ್ ಅಟ್ಯಾಕ್ ಆಗಿರುವಂತ ಒಬ್ಬ ಮನುಷ್ಯ ಆಸ್ಪತ್ರೆಯಲ್ಲಿ ಇದ್ದಾಗ ದುಡ್ಡು ಕೊಡಿ ಸ್ವಾಮಿ ನಂದು ವಾಪಸ್ಸು ಅಂದಾಗ ತಾವು ಅದಕ್ಕೆ ಸ್ಪಂದಿಸ್ಲಿಲ್ಲ. 12 ವರ್ಷದಿಂದ ಮೃಣಾಲಿನಿ ಅನ್ನೋ ಮೇಡಮ್ ಮನೆಯಿಂದ ಮನೆ ಅವರಿಗೆ ತಿರುಗಿಸ್ತಾ ಇದ್ದೀರಾ. ಒಂದು ಹೆಣ್ಣು ಮಗುವಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ. ಒಬ್ಬ ಆರ್ಮಿ ಕರ್ನಲ್ಗೆ ನೀವು ಮೋಸ ಮಾಡ್ತಾ ಇದ್ದೀರಾ. ದೇಶವನ್ನ ಕಾಯುವಂತ ಒಬ್ಬ ಆರ್ಮಿ ಕರ್ನಲ್, 26 ವರ್ಷ ದೇಶ ಸೇವೆ ಮಾಡಿರುವಂತ ಒಬ್ಬ ಆರ್ಮಿ ಆಫೀಸರ್ಗೆ ನೀವು ಮೋಸ ಮಾಡ್ತಿದ್ದೀರಾ. ಬೆಂಗಳೂರಿಗೆ ಬರಬೇಕು ಅಂತ ಇರುವಂತಹ ಪ್ರಕಾಶ್ ಅಂಡ್ ಫ್ಯಾಮಿಲಿಗೆ ಮೋಸ ಮಾಡ್ತಾ ಇದ್ದೀರಾ. ಎಲ್ಲರೂ ಸಹ ಬಡತನದಲ್ಲಿ ಬಂದಿರುವಂತಹ ಮಧ್ಯಮ ವರ್ಗದವರೇ ಸ್ವಾಮಿ. ಇವರಿಗೆ ಮೋಸ ಮಾಡಬೇಡಿ, ನಿಮಗೆ ಒಳ್ಳೇದಾಗೋದಿಲ್ಲ. ಭಗವಂತ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಏನಿದೆ ಅದಕ್ಕೆ ಲೆಕ್ಕವನ್ನ ನೀವು ಕೊಡ್ಲೇಬೇಕು. ಇಲ್ಲಿ ಕೋರ್ಟ್ ಆಗ್ಬೋದು ಅಥವಾ ಭಗವಂತನ ಕೋರ್ಟ್ ಆಗ್ಬೋದು. ನಿಮ್ಮ ಪರಿಸ್ಥಿತಿಯನ್ನ ಒಮ್ಮೆ ಯೋಚನೆ ಮಾಡಿ. ಇಷ್ಟೊಂದು ಜನಕ್ಕೆ ಅನ್ಯಾಯ ಮಾಡಿ ಸಂಪಾದನೆ ಮಾಡಿದಂತ ಹಣ ನಿಮ್ಮ ಜೊತೆ ಬರುತ್ತಾ ಸ್ವಾಮಿ? ಖಂಡಿತ ಇಲ್ಲ. ಒಂದು ಹೆಣ್ಣು ಮಗುವಿಗೆ ಮೋಸ ಮಾಡಿ ಆ ಹಣದಲ್ಲಿ ನೀವು ಅಂತಸ್ತಿನ ಮೇಲೆ ಅಂತಸ್ತು ಕಟ್ಟಿದ್ರೆ ಏನ್ ಸ್ವಾಮಿ ಪ್ರಯೋಜನ? ಒಬ್ಬ ಹಿರಿಯ ನಾಗರಿಕ 72 ವರ್ಷ ಆಗಿರುವಂತ ಚಂದ್ರಶೇಖರ್ ಅವರ ಹಣಕ್ಕೆ ಮೋಸ ಮಾಡಿ ನೀವು ಲಕ್ಸುರಿ ಕಾರಲ್ಲಿ ಓಡಾಡಿದ್ರೆ ಏನ್ರಿ ಸ್ವಾಮಿ ಪ್ರಯೋಜನ? ಮೊದಲು ಮಾನವೀಯತೆಯನ್ನ ಕಲ್ತ್ಕೊಳ್ಳಿ. ಕೊಟ್ಟಿರೋ ಹಣಕ್ಕೆ ಮನೆಯನ್ನ ಕಟ್ಟಿಕೊಡಿ. ನ್ಯಾಯಯುತವಾದಂತಹ ಧರ್ಮ ಮಾರ್ಗದಲ್ಲಿ ತಾವು ವ್ಯವಹಾರವನ್ನ ನಡೆಸಿ. ಇನ್ನೊಬ್ಬರಿಗೆ ಮೋಸ ಮಾಡಬೇಡಿ. 3 ವರ್ಷ ಅಂತ ಹೇಳಿದ್ರೆ 3 ವರ್ಷದಲ್ಲಿ ತಾವು ಮನೆಯನ್ನ ಕಟ್ಕೊಡಿ. 4 ವರ್ಷ ಅಂದ್ರೆ 4 ವರ್ಷ ಕಟ್ಕೊಳ್ಳಿ. 1 ವರ್ಷ ಹೆಚ್ಚು ಕಡಿಮೆ ಯಾರು ತಲೆ ಕೆಡಿಸ್ಕೊಳಲ್ಲ ಮಿಸ್ಟರ್ ಸುಶೀಲ್ ಅಂಡ್ ಮಿಸಸ್ ಸುಶೀಲ್. 5 ವರ್ಷ ಇಸ್ ನಾಟ್ ಎಟ್ ಆಲ್ ಅಕ್ಸೆಪ್ಟಬಲ್. ಇವತ್ತು ಕೊರೋನಾ ಕಂಡೀಷನ್ ಇರೋದ್ರಿಂದ ಯಾರು ಸಹ ರೋಡಿಗೆ ಬಂದು ಗಲಾಟೆ ಮಾಡ್ತಾ ಇಲ್ಲ ಮನೆ ಕೊಡಿ ಅಂತ.
ಆದರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಪ್ರತಿ ಒಬ್ರು ಗ್ರಾಹಕರು ಬಂದು ತಮ್ಮ ಜೀವನದ ಅನುಭವಗಳನ್ನ ಹೇಳ್ಕೊತಾ ಇದ್ದಾರೆ. ತಮಗೆ ಸಮಯ ಇದ್ರೆ ನೋಡಿ ಅವರ ಜೀವನದ ಕಷ್ಟ ಏನು ಅಂತ. ಯಾಕೆಂದ್ರೆ ತಾವು ಸಹ ಕಷ್ಟಪಟ್ಟು ಜೀವನದಲ್ಲಿ ಬಂದಿದ್ದೀರಾ ಅಂತ ಅನ್ಕೋತೀನಿ. ಯಾಕೆಂದ್ರೆ ತಮ್ಮ ಪ್ರೊಫೈಲ್ ನೋಡಿದ್ರೆ ಹಾಗೆ ಅನಿಸ್ತು ನನಗೆ, ತಮಗೂ ಸಹ ಕಷ್ಟದ ಅನುಭವದ ಇರಬಹುದು ಅಂತ. ಒಳ್ಳೆ ಒಳ್ಳೆ ಯೂನಿವರ್ಸಿಟಿಗಳಲ್ಲಿ ತಾವು ಅಭ್ಯಾಸ ಮಾಡಿದ್ದೀರಿ. ಹಾರ್ವರ್ಡ್ ಅನ್ನುವ ಒಂದು ಯೂನಿವರ್ಸಿಟಿಯಲ್ಲಿ ಅಭ್ಯಾಸ ಮಾಡಿರೋದು ನನ್ನ ಗಮನಕ್ಕೆ ಬಂತು ನಿಮ್ಮ ವೆಬ್ಸೈಟ್ ನಲ್ಲಿ. 20 ವರ್ಷದಿಂದ ಸಂಸ್ಥೆಯನ್ನ ನಡ್ಸ್ಕೊಂಡು ಬಂದಿದ್ದೀರಾ. ಎಷ್ಟೊಂದು ಜನ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ನ ಕೊಟ್ಟಿದ್ದೀರಾ. ಆದ್ರೆ ಮನೆ ಗ್ರಾಹಕರಿಗೆ ಯಾಕೆ ಸ್ವಾಮಿ ಮೋಸ ಮಾಡ್ತಾ ಇದ್ದೀರಾ? ಒಂದು ಕಡೆ ಮನೆಯ ಗ್ರಾಹಕರಿಗೆ ತಲುಪಬೇಕಾದಂತಹ ಮನೆಯನ್ನ ಕಟ್ಟಿಕೊಡದೆ, ಇನ್ನೊಂದು ಕಡೆ ಧರ್ಮವನ್ನ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಸ್ವಾಮಿ. ಧರ್ಮದ ಕಾರ್ಯ ಯಾವಾಗಲೂ ಧರ್ಮದ ಹಣದಲ್ಲಿ ಮಾಡಬೇಕು. ಅಧರ್ಮದಲ್ಲಿ ಸಂಪಾದನೆ ಮಾಡಿದಂತಹ ಹಣದಲ್ಲಿ ಧರ್ಮವನ್ನ ಮಾಡಿದ್ರೆ ಅದರಿಂದ ಪ್ರಯೋಜನ ಬರೋದಿಲ್ಲ ಮಿಸ್ಟರ್ ಸುಶೀಲ್. ಮಧ್ಯಮ ವರ್ಗಕ್ಕೆ ಮೋಸ ಮಾಡಿದಂತಹ ಹಣದಲ್ಲಿ ಏನೇ ಧರ್ಮ ಮಾಡಿದ್ರು ಅದರಿಂದ ಪ್ರಯೋಜನ ಇಲ್ಲ. ಎಥಿಕಲ್ ಬಿಸ್ನೆಸ್ ಅನ್ನ ಮಾಡಿ, ಅವಾಗ ಮಾತ್ರ ನಮ್ಮ ದೇಶ ಮತ್ತೆ ಗತ ವೈಭವಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ನಮ್ಮ ದೇಶ ಸದೃಢ ಆಗ್ಬೇಕು ಅಂದ್ರೆ ನಮ್ಮ ಸಿಸ್ಟಮ್ಯಾಟಿಕ್ ಇಶ್ಯೂಸ್ ಏನಿದೆ ಅದನ್ನ ಸರಿ ಮಾಡ್ಬೇಕು. ಅದು ಯಾವಾಗ ಸ್ವಾಮಿ ಸರಿ ಮಾಡೋದು? ನಮ್ಮ ಜೀವನದಲ್ಲಾದ್ರೂ ಏನಾದ್ರೂ ಸರಿ ಆಗುತ್ತಾ ಅನ್ನೋ ಒಂದು ಆಸೆ ಇತ್ತು. ಆದ್ರೆ ನಿಮ್ಮಂತಹ ಒಬ್ಬರ ಬಿಲ್ಡರ್ ಕೈಯಲ್ಲಿ ಸಿಗಾಕೊಂಡು ಜೀವಮಾನದ ಅರ್ನಿಂಗ್ಸ್ ಎಲ್ಲ ನಶಿಸಿ ಹೋಗ್ತಿರೋದನ್ನ ನೋಡ್ತಾ ಇದ್ರೆ ನಮ್ಮ ಜನರೇಷನ್ ಅಲ್ಲೂ ಈ ಸಿಸ್ಟಮ್ ಸರಿ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಎಷ್ಟೊಂದು ಜನ ಭಾರತ ದೇಶವನ್ನ ಬಿಟ್ಟು ಬೇರೆ ದೇಶದಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರೆಲ್ಲ ವಾಪಸ್ ಬರಬೇಕು, ಮನೆ ತಗೋಬೇಕು ಅಂತ ಯೋಚನೆಯಲ್ಲಿದ್ದಾರೆ. ಅಂತಹ ಎಷ್ಟೊಂದು ಜನ ಅನಿವಾಸಿ ಭಾರತೀಯರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿರುವಂತಹ ಎಷ್ಟೊಂದು ಜನ ಯುವಕರು, ನಮ್ಮ ದೇಶ ಯುವಕರ ದೇಶ, ಅವರೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರಿಯಲ್ ಎಸ್ಟೇಟ್ ಆಸ್ ಎ ಸೆಕ್ಟರ್ ಇವತ್ತು ಮುಂದೆ ಬರಬೇಕು ಅಂದ್ರೆ ಸಾಕಷ್ಟು ಬದಲಾವಣೆಗಳಾಗಬೇಕು. 60 ವರ್ಷದ ಹಿಂದೆ ಇದ್ದಂತಹ ಕಾನೂನು ಇವತ್ತಿಗೆ ಅನ್ವಯ ಆಗೋದಿಲ್ಲ. ಒಂದು ವಾರದ ಮುಂಚೆ ನಮ್ಮ ಈ ವೇದಿಕೆಯಲ್ಲಿ ಒಬ್ರು ಲಾಯರ್ ಮೋಹನ್ ಅನ್ನೋರು ಬಂದು ಹೇಳಿದ್ರು, ರೇರಾ ಯಾಕೆ ಸ್ಟ್ರಾಂಗ್ ಆಗಿಲ್ಲ, ಎಕ್ಸಿಕ್ಯೂಷನ್ ಯಾಕೆ ಅಷ್ಟು ಪವರ್ಸ್ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ರು. ನಾನು ಪ್ರಶ್ನೆಯನ್ನ ಕೇಳಿದೆ ಅವರಿಗೆ, ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಯಾರು ಗ್ರಾಹಕರು ಇರ್ತಾರೆ, ಅವರು ಕೇಸ್ ಫೈಲ್ ಮಾಡಿದಾಗ ಇನ್ಶೂರೆನ್ಸ್ ಕಂಪನಿಗೆ ಕೋರ್ಟ್ ಇಂದ ಒಂದು ಆರ್ಡರ್ ಆಗತ್ತೆ, ನೀವು ಹಣವನ್ನ ತಂದು ಕೊಡಿ, ಕೋರ್ಟಿಗೆ ಕಟ್ಟಿ ನಾವು ಕಕ್ಷಿದಾರರಿಗೆ ಕೊಡ್ತೀವಿ ಅಂತ. ಆ ವ್ಯವಸ್ಥೆ ಇಲ್ಲಿ ಯಾಕೆ ಸಾರ್ ಮಾಡಕ್ಕಾಗಲ್ಲ? ಕಾನೂನು ತಜ್ಞರಿಗೆ ಒಂದು ಮನವಿ, ಕಾನೂನು 60 ವರ್ಷ ತಗೋತು ಅಂತ ಹೇಳಿದ್ರು. ಇನ್ಶೂರೆನ್ಸ್ ಕಾನೂನು 60 ವರ್ಷದಿಂದ ಮಾಡಿಫೈ ಆಗಿ ಈ ಮಟ್ಟಕ್ಕೆ ಬಂದಿದೆ ಅಂತ. ಮತ್ತೆ ಇನ್ನೂ 60 ವರ್ಷ ಕಾಯ್ಬೇಕಾ ಸರ್? ಹಾಗಿದ್ದ ಮೇಲೆ 60 ವರ್ಷದ ಹಿಂದೆ ಇದ್ದಂತ ಸಿಸ್ಟಮೇ ಸರಿ ಇತ್ತು ಅಂತ ಅಂದಂಗಾಯ್ತಲ್ಲ. ನಮ್ಮ ದೇಶ ಇವತ್ತು ಮುನ್ನಡೆಸ್ತಾ ಇರುವಂತಹದ್ದು ನರೇಂದ್ರ ಮೋದಿ ಅನ್ನುವಂತಹ ಒಬ್ಬ ವೆರಿ ವೆರಿ ಟ್ಯಾಲೆಂಟೆಡ್, ವೆರಿ ಹೈಲಿ ಎನರ್ಜೆಟಿಕ್ ಪರ್ಸನ್. ರೇರಾ ಅನ್ನುವಂತಹ ಒಂದು ಅದ್ಭುತವಾದ ಕಾಯ್ದೆನ ತಂದಿದ್ದಾರೆ. ಅದನ್ನ ಇಂಪ್ಲಿಮೆಂಟೇಶನ್ ಯಾಕೆ ಸಾರ್ ಮಾಡಕ್ಕಾಗಲ್ಲ ಕರ್ನಾಟಕದಲ್ಲಿ? ಇಂಪ್ಲಿಮೆಂಟ್ ಆಗಿರುವಂತಹ ರೇರಾದಲ್ಲಿ ಬಿಲ್ಡರಿಗೆ ಡೈರೆಕ್ಷನ್ಸ್ ಕೊಟ್ಬಿಟ್ಟು ಡಿಲೇ ಆಗಿದ್ರೆ ಆ ಡಿಲೇ ಕಾಂಪನ್ಸೇಷನ್ ಏನಿದೆ, ಯಾವ ಗ್ರಾಹಕ ಮನೆಯನ್ನ ಬೇಡ ನನಗೆ ಈ ಬಿಲ್ಡರ್ ಹಣ ಕೊಟ್ಟಿರೋದನ್ನ ನನಗೆ ವಾಪಸ್ ಕೊಡಿ ಅಂತ ಕೇಳಿದ್ರೆ ಬಿಲ್ಡರ್ಗೆ ಒಂದು ಟೈಮ್ ಫ್ರೇಮ್ ಕೊಟ್ಬಿಟ್ಟು ಇಷ್ಟು ಅಮೌಂಟ್, ಇಷ್ಟು ಟೈಮ್ ಅಲ್ಲಿ ನೀನು ವಾಪಸ್ ಹಣವನ್ನ ಕೋರ್ಟಿಗೆ ತಂದು ಕೊಡಿ ಅಂತ ಯಾಕೆ ಸಾರ್ ಆರ್ಡರ್ ಕೊಡಕ್ಕಾಗಲ್ಲ? ಹಣ ಕೊಟ್ಟಿರೋದಕ್ಕೆ ನಾವು ದಾಖಲೆ ಕೊಟ್ಟಿರೋದಿಲ್ವಾ? ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರುತ್ತೆ, ಹಣ ಸಂದಾಯ ಆಗಿರೋದಕ್ಕೆ ದಾಖಲೆ ಇರುತ್ತೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ
ಒಂದು ಆರ್ಡರ್ ನ ಪಾಸ್ ಮಾಡ್ತೀರಾ, ಇಷ್ಟು ಅಮೌಂಟ್ ಕಾಂಪನ್ಸೇಷನ್ ಕೊಡಬೇಕು ಬಿಲ್ಡರ್ ಅಂತ, ಆದ್ರೆ ಎಕ್ಸಿಕ್ಯೂಷನ್ ಗೆ ಡಿಸಿಗೆ ಕಳಿಸ್ತೀರಾ, ಮತ್ತೆ ಡಿಸಿ ಇಂದ ಮತ್ತೆ ಕೋರ್ಟಿಗೆ ಕೇಸ್ ಹಾಕ್ಬೇಕು. ಈ ಒಂದು ಪರಿಸ್ಥಿತಿ ಎಲ್ಲ ಬೇಕಾ? ಇನ್ಶೂರೆನ್ಸ್ ಕ್ಲೇಮ್ಸ್ ಅಲ್ಲಿ ಹೇಗೆ ಇನ್ಶೂರೆನ್ಸ್ ಕಂಪನಿಗೆ ನೀವು ಡೈರೆಕ್ಷನ್ಸ್ ಕೊಡ್ತೀರಾ, ಅದೇ ರೀತಿ ಬಿಲ್ಡರ್ಸ್ ಗೆ ಡೈರೆಕ್ಷನ್ಸ್ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ? ಇದರ ಬಗ್ಗೆ ಕಾನೂನು ತಜ್ಞರು ಮತ್ತೆ ಈ ಪಾಲಿಸಿ ಮೇಕಿಂಗ್ ಮಾಡುವಂತಹ ಜನ ಏನಿದ್ದೀರಾ, ದಯವಿಟ್ಟು ಇದ್ರ ಬಗ್ಗೆ ಗಮನಿಸಿ. ಯಾಕೆ ಅಂತ ಹೇಳಿದ್ರೆ, ನನ್ನ ಏರಿಯಾ ಎಜುಕೇಶನ್, ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ಪೆಡಗಜಿ ಪ್ರಾಕ್ಟೀಸಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಕಮಿಟಿ ಮೆಂಬರ್ಸ್ ಗೆ ನನ್ನ ಅಭಿಪ್ರಾಯವನ್ನು ನಾನು ತಲುಪಿಸಿದ್ದೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ಕೂಡ ನಾನು ಮಾತಾಡಿದ್ದೆ. ಅದೇ ರೀತಿ ಈ ಪಾಲಿಸಿ ಮೇಕಿಂಗ್ ಯಾಕೆ ಸಾರ್ ಮಾಡಕ್ಕಾಗಲ್ಲ ರೇರಾದಲ್ಲಿ? ರಿಯಲ್ ಎಸ್ಟೇಟ್ ಅನ್ನುವಂತಹ ಒಂದು ಸೆಕ್ಟರ್ ಏನಿದೆ, ಇಟ್ ಇಸ್ ಅ ವೆರಿ ಬಿಗ್ ಸೆಕ್ಟರ್ ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಆ ಒಂದು ಸೆಕ್ಟರ್ ಅನ್ನ ಯಾಕೆ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಈ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ಬದಲಾವಣೆ ಬರ್ಲಿಕ್ಕೆ ಸಾಧ್ಯನೇ ಇಲ್ವಾ? ಖಂಡಿತ ಸಾಧ್ಯ ಇದೆ, ಆದ್ರೆ ಬದಲಾವಣೆ ಮಾಡಬೇಕು ಅನ್ನುವ ಮನಸ್ಸಿರ್ಬೇಕು. ದಯವಿಟ್ಟು ಕಾನೂನು ತಜ್ಞರು, ನಮ್ಮ ಘನವೆತ್ತ ಸರ್ಕಾರ, ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಈ ವೇದಿಕೆ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸ್ತೇವೆ. ಬಿಲ್ಡರಿಗೆ ಡೈರೆಕ್ಟ್ ಆಗಿ ಕಾಂಪನ್ಸೇಷನ್ ಹಣವನ್ನ ಮತ್ತೆ ವಾಪಸ್ ತಗೊಳ್ಳುವಂತಹ ಗ್ರಾಹಕರ ಮನವಿಯನ್ನ ಡೈರೆಕ್ಟ್ ಆಗಿ ಕೋರ್ಟಿಗೆ ಹಣವನ್ನ ತಂದು ಕಟ್ಟುವಂತಹ ಒಂದು ವ್ಯವಸ್ಥೆಯನ್ನ ತಗೊಂಡ್ಬನ್ನಿ ಸರ್. 60 ವರ್ಷ ಕಾಯಿಸಬೇಡಿ ಗ್ರಾಹಕರಿಗೆ. ಮತ್ತೆ ನಾವು ಬದಲಾವಣೆಯನ್ನ ಬಯಸಿರುವಂತಹ ಒಂದು ಜನ, ಯಂಗ್ಸ್ಟರ್ಸ್ ಅಂತ ಏನ್ ಹೇಳ್ತೀವಿ, ಬದಲಾವಣೆ ನಾವು ಬಯಸ್ತಿದ್ದೇವೆ. 60 ವರ್ಷ ಇದ್ದಂತಹ ಒಂದು ಪಕ್ಷ ನಡೆಸಿದಂತಹ ಸರ್ಕಾರ ಇವತ್ತಿಲ್ಲ. ಬದಲಾವಣೆ ತರ್ತೀವಿ ಅಂತ ಹೇಳ್ತಿರುವಂತಹ ಒಂದು ಸರ್ಕಾರ ಇವತ್ತಿದೆ ನಮ್ಮ ದೇಶದಲ್ಲಿ. ರಾಜ್ಯದಲ್ಲೂ ಅದೇ ಪಕ್ಷದ ಸರ್ಕಾರ ಇದೆ. ಆದ್ರೆ ಕಾನೂನಿನಲ್ಲಿ ಬದಲಾವಣೆ ಮಾತ್ರ ಅಷ್ಟು ಫಾಸ್ಟ್ ಆಗಿ ಆಗ್ತಾ ಇಲ್ಲ. ದಯವಿಟ್ಟು ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ರೇರಾ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮಾಧ್ಯಮ ಮಿತ್ರರಿಗೆ ನಾನು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತೇನೆ. ಸುಮಾರು ಲಾಸ್ಟ್ 15 ವರ್ಷದಿಂದ ತಾವು ನನಗೆ ತುಂಬಾ ಸಹಕಾರವನ್ನ ಕೊಟ್ಟಿದ್ದೀರಾ. ನಾನು ತೆಗೆದುಕೊಳ್ಳುವಂತಹ ಪ್ರತಿ ಒಂದು ಸಾಮಾಜಿಕ ಬದಲಾವಣೆಗಳಿಗೆ ತಾವು ನನ್ನನ್ನ ಸಪೋರ್ಟ್ ಮಾಡಿದ್ದೀರಾ. ಈ ಮನೆ ಕೊಡಿ ಸ್ವಾಮಿ, ಮನೆ ಕೊಡಿ ಅನ್ನುವ ಒಂದು ಆಂದೋಲನ ಏನಿದೆ, ಇದು ಬರೀ ಮಂತ್ರಿ ಸೆರೆನಿಟಿ, ಹೋಮ್ ಬಯರ್ಸ್ ಬ್ಯಾಂಗ್ಳೂರು ಪರವಾಗಿ ನಡೀತಾ ಇದೆ. ಆದ್ರೆ ಇದರ ಉದ್ದೇಶ ಬರೀ ಮಂತ್ರಿ ಸೆರೆನಿಟಿಗೆ ಮಾತ್ರ ಅಪ್ಲೈ ಆಗಲ್ಲ. ಮನೆಯನ್ನ ಕೊಡಿ ಸ್ವಾಮಿ, ಮನೆಯನ್ನ ಕೊಡಿ ಅಂತ ಕೇಳ್ತಿರುವಂತಹ ಪ್ರತಿಯೊಬ್ಬ ಗ್ರಾಹಕನಿಗೂ ಇದು ಅಪ್ಲೈ ಆಗುತ್ತೆ. ಎಷ್ಟೊಂದು ಬಿಲ್ಡರ್ಸ್ ಗಳು ಇವತ್ತು ಮನೆಯನ್ನ ಕೊಡ್ತೀವಿ ಅಂತ ಹೇಳಿ ಹಣವನ್ನ ತಗೊಂಡು ಓಡೋಗಿರುವಂತಹ ನ್ಯೂಸ್ ಗಳನ್ನ ನಾವು ಪೇಪರ್ ಅಲ್ಲಿ ನೋಡ್ತಾ ಇದ್ದೇವೆ. ನನಗೆ ನನ್ನ ಟೀಮ್ ನಲ್ಲೇ ಎಷ್ಟೊಂದು ಜನ ಹಣವನ್ನ ಕಳ್ಕೊಂಡಿದ್ದಾರೆ. HSR ಲೇಔಟ್ ಅಲ್ಲಿ ಯಾವ್ದೋ ಒಬ್ಬ ಬಿಲ್ಡರ್ ಇದೇ ರೀತಿ ಲಕ್ಷಾಂತರ ರೂಪಾಯಿ ಹಣವನ್ನ ತಗೊಂಡು ಯಾವ್ದೋ ದೇಶ ಬಿಟ್ಟು ಓಡೋಗಿದ್ದಂತಹ ಒಂದು ಇನ್ಸಿಡೆನ್ಸ್ ನನಗೆ ಜ್ಞಾಪಕ ಬರುತ್ತೆ. ನಮ್ಮ ದೇಶದಲ್ಲಿ ಕಾನೂನನ್ನ ಯಾಕೆ ನಾವು ಸ್ಟ್ರಾಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಟೈಟ್ ರೆಗ್ಯುಲೇಷನ್ಸ್ ನ ಮಾಡಿ, ಕಾಂಪನ್ಸೇಷನ್ ಹಣವನ್ನ ಮತ್ತೆ ರಿಟರ್ನ್ ಆಫ್ ಮನಿ ಏನಿದೆ ಅದು ಡೈರೆಕ್ಟ್ ಆಗಿ ಕೋರ್ಟಿಗೆ ಸಂದಾಯ ಆಗುವಂತಹ ಒಂದು ವ್ಯವಸ್ಥೆಯನ್ನ ತಗೊಂಡ್ಬನ್ನಿ. ಅವಾಗ ರಿಯಲ್ ಎಸ್ಟೇಟ್ ಅಲ್ಲಿ ಬಿಲ್ಡರ್ಸ್ ಏನಿದ್ದಾರೆ ಸ್ವಲ್ಪ ಸೀರಿಯಸ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಟೈಮ್ ಸರಿಯಾಗಿ ನಾವು ಬಿಲ್ಡಿಂಗ್ ಅನ್ನ ಕಟ್ಟೋದಿಲ್ಲ, ಅವಾಗ ಕೋರ್ಟಿಗೆ ನಾವು ದುಡ್ಡು ಕಟ್ಟಬೇಕು ಅನ್ನೋ ಒಂದು ಭಯ ಇದ್ರೆ ಎಲ್ಲರೂ ಸರಿ ಆಗ್ತಾರೆ ಸ್ವಾಮಿ. ಕಾನೂನಿನ ಭಯ ಎಲ್ಲರಿಗೂ ಇರಬೇಕು. ಕಾನೂನು ಸ್ಟ್ರಾಂಗ್ ಆಗಿದ್ರೆ ಸಂಬಂಧಪಟ್ಟವರು ಎಲ್ಲರೂ ಸ್ಟ್ರಾಂಗ್ ಆಗ್ತಾರೆ. ಗ್ರಾಹಕರಿಗೆ ಮೋಸ ಆಗೋದಿಲ್ಲ, ಮಧ್ಯಮ ವರ್ಗದವರಿಗೆ ಮೋಸ ಆಗೋದಿಲ್ಲ. ಇದರ ಬಗ್ಗೆ ಸಂಬಂಧಪಟ್ಟವರೆಲ್ಲ ಗಮನ ಹರಿಸಿ ಸ್ವಾಮಿ. ವಿಶೇಷವಾಗಿ ನಾನು ನಮ್ಮ ಮಾಧ್ಯಮ ಮಿತ್ರದವರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಸ್ವಾಮಿ, ಡ್ರಗ್ಸ್
ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದು ಯುವಕರ ಒಂದು ಜೀವನವನ್ನೇ ಹಾಳು ಮಾಡತ್ತೆ. ಸ್ವಲ್ಪ ಮನೆ ಮಧ್ಯಮ ವರ್ಗದ ಕಷ್ಟಕ್ಕೂ ಸಹ ಸ್ವಲ್ಪ ಸ್ಪೇಸ್ ಕೊಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ. ಮಧ್ಯಮ ವರ್ಗದವರು, ಯಂಗ್ಸ್ಟರ್ಸ್ ಅವರ ಜೀವನದ ದುಡಿಮೆಯನ್ನೆಲ್ಲ ಹಾಕಿದ್ದಾರೆ. ಇವರ ಬಗ್ಗೆ ಏನಾದ್ರೂ ಒಂದು ಕಾರ್ಯಕ್ರಮವನ್ನ ಮಾಡಿ, ಮಧ್ಯಮ ವರ್ಗದ ಕಷ್ಟ ಅನುಭವಿಸ್ತಿರುವಂತಹ ಮನೆಯ ಗ್ರಾಹಕರ ಪರವಾಗಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿ ಸರ್ಕಾರವನ್ನ, ರೇರಾವನ್ನ ಎದ್ದೇಳಿಸುವಂತಹ ಕೆಲಸವನ್ನ ಮಾಡಿ ಮಾಧ್ಯಮ ಮಿತ್ರರೇ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ಹೇಳಿ 3 ಅಂಗಗಳಿದೆ ನಮ್ಮ ದೇಶದಲ್ಲಿ. 3 ಅಂಗಗಳಲ್ಲೂ ಸಹ ಇವತ್ತು ಕೇಸ್ ನಡೀತಾ ಇದೆ. ಎಷ್ಟೊಂದು ಬಿಲ್ಡರ್ ವಿರುದ್ಧ ಎಷ್ಟೊಂದು ಕೇಸ್ಗಳಾಗಿದೆ. ನಮ್ಮ ಈ ಮಂತ್ರಿ ಸೆರೆನಿಟಿಯಲ್ಲೇನೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ರೇರಾದಲ್ಲಿ ಕೇಸ್ ನಡೀತಾ ಇದೆ, FIR ರಿಜಿಸ್ಟರ್ ಆಗಿದೆ. ಮೋಸ ಆಗಿದೆ ಅಂತ ಹೇಳಿ ಎಷ್ಟೊಂದು ಜನ FIR ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಸರ್ಕಾರಕ್ಕೆ ಎಲ್ಲಾ ರೀತಿಯ ಮನವಿಗಳನ್ನ ನಾವು ಕೊಟ್ಟಾಗಿದೆ. ಇಮೇಲ್ ಕಳಿಸಾಗಿದೆ, ಫೇಸ್ಬುಕ್ ಅಲ್ಲಿ ಅವರಿಗೆ ರಿಕ್ವೆಸ್ಟ್ ತಲುಪಿಸಾಗಿದೆ, ಅಫಿಷಿಯಲಿ ಇಮೇಲ್ ಏನಿರುತ್ತೆ ಅದಕ್ಕೂ ಸಹ ಇಮೇಲ್ ಮಾಡಾಗಿದೆ. ನಮ್ಮ ಹೌಸಿಂಗ್ ಮಿನಿಸ್ಟರ್ ಸೋಮಣ್ಣಜಿ ಅವ್ರಿಗೂ ಸಹ ಎಲ್ಲಾ ಗ್ರಾಹಕರಿಂದ ಇಮೇಲ್ ಅನ್ನು ಕೂಡ ಕಳಿಸಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಿ. ನಾನು ವಿಶೇಷವಾದಂತಹ ರಿಕ್ವೆಸ್ಟ್ ಮಾಡೋದು ನಮ್ಮ ಮಾಧ್ಯಮ ಮಿತ್ರರಿಗೆ, ಅಕ್ರಮ ನಡೀತಾ ಇದೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ವರದಿಯನ್ನ ಮಾಡ್ತಾ ಇದ್ದೀರಾ, ತುಂಬಾ ಸಂತೋಷ. ಯಾಕೆ ಅಂದ್ರೆ ಮಾಧ್ಯಮ ಇವತ್ತು 4ನೇ ಅಂಗ ಆಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ಈ ಮಧ್ಯಮ ವರ್ಗದ ಕಷ್ಟವನ್ನ ಕೇಳೋದಕ್ಕೆ ಯಾಕೆ ಮಾಧ್ಯಮ ಮಿತ್ರರು ಮುಂದೆ ಬರ್ತಾ ಇಲ್ಲ, ನನಗೆ ಅನ್ನೋ ಒಂದು ಯಕ್ಷ ಪ್ರಶ್ನೆ ಆಗಿದೆ. 15 ದಿನಗಳಿಂದ ಈ ಆಂದೋಲನ ನಡೀತಾ ಇದೆ. ಒಬ್ಬ ಆರ್ಮಿ ಆಫೀಸರ್ ಬಂದು ಅವ್ರ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ಕಾರ್ಗಿಲ್ ನಲ್ಲಿ ಯುದ್ಧ ಮಾಡಿದಂತಹ ಒಬ್ಬ ಆರ್ಮಿ ಆಫೀಸರ್ ತಮ್ಮ ಕಷ್ಟವನ್ನು ಹೇಳ್ಕೊಂಡಿದ್ದಾರೆ. ಆದ್ರೂ ಸಹ ನಮ್ಮ ಮಾಧ್ಯಮ ಮಿತ್ರರಿಗೆ ಇದರ ಬಗ್ಗೆ ಗಮನ ಬರ್ತಾ ಇಲ್ಲ. ಹಿರಿಯ ನಾಗರಿಕರು ಕಷ್ಟವನ್ನು ಹೇಳ್ಕೊತಾ ಇದ್ದಾರೆ, ನಮ್ಮ ಮಾಧ್ಯಮದವರಿಗೆ ಅದ್ರ ಬಗ್ಗೆ ಗಮನ ಹರಿತಾ ಇಲ್ಲ. IT ಎಂಪ್ಲಾಯೀಸ್ ಕೇಳ್ತಾ ಇದ್ದಾರೆ ನಮಗೆ ಮೋಸ ಆಗಿದೆ ಅಂತ, ಯಾರು ಇದ್ರ ಬಗ್ಗೆ ಗಮನ ಹರಿತಾ ಇಲ್ಲ. NRIs ಗಮನ ಇದ್ ಮಾಡ್ತಾ ಇದ್ದಾರೆ ನನಗೆ ಮೋಸ ಆಗಿದೆ ಅಂತ, ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಒಬ್ಬ IT ಎಂಪ್ಲಾಯಿ ಆಗಿ, ಒಬ್ಬ ಪರಿಸರವಾದಿಯಾಗಿ, ಒಬ್ಬ ರೈಟರ್ ಆಗಿ ನಾನು ಒಂದು ಪುಸ್ತಕವನ್ನ ಸಹ ಬಿಡುಗಡೆ ಮಾಡಿದ್ದೇನೆ. ಒಬ್ಬ ರೈಟರ್ ಆಗಿ ನಾನು ಹೇಳ್ತಾ ಇದ್ದೇನೆ, ನನಗೂ ಸಹ ಅನ್ಯಾಯ ಆಗಿದೆ ಸ್ವಾಮಿ. 2016ರಲ್ಲಿ ಕೊಡ್ಬೇಕಾಗಿದ್ದಂತ ಫ್ಲಾಟ್ ಅನ್ನ ಇದುವರೆಗೂ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ರೇರಾದಲ್ಲಿ ಸಹ ಕಂಪ್ಲೇಂಟ್ ಹಾಕಿದ್ದೇನೆ, ಒಂದು FIR ಕೂಡ ಮಾಡಿದ್ದೇನೆ. ಆದ್ರೂ ಸಹ ಇದುವರೆಗೂ ಯಾವುದೇ ಒಂದು ನಿರ್ಮಾಣ ಆಗ್ತಾ ಇಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಕಾರ್ಯಕ್ರಮದ ಮೂಲಕ ಜನಜಾಗೃತಿಯನ್ನ ಮೂಡಿಸೋದು. ನನಗೆ ಆದಂತಹ ಅನ್ಯಾಯ, ನನಗೆ ಆದಂತಹ ಮೋಸ ಬೇರೆಯವರಿಗೆ ಆಗಬಾರದು. ನಾನು ಮನೆಗೋಸ್ಕರ 4 ವರ್ಷದಿಂದ ಕಾಯ್ತಾ ಇದ್ದೇನೆ, 5 ವರ್ಷದಿಂದ ಕಾಯ್ತಾ ಇದ್ದೇನೆ. ಇಂತಹ ಪರಿಸ್ಥಿತಿ ಬರಲಿಕ್ಕೆ ಯಾರು ಕಾರಣ? ಬಿಲ್ಡರ್ ಕಾರಣನಾ ಅಥವಾ ನನಗೆ ನಾನೇ ಕಾರಣನಾ? ಬುಕ್ ಮಾಡಿದಂತಹ ತಪ್ಪು ಕೆಲಸ ನಂದೇ ಇರಬಹುದು, ಆದ್ರೆ ಹಣವನ್ನ ಕೊಟ್ಟಿದ್ದೇನೆ, ಹಣವನ್ನ ಕೊಟ್ಟಿ ಮನೆಯನ್ನ ಕೇಳೋದು ತಪ್ಪ? ದಯವಿಟ್ಟು ಮಂತ್ರಿ ಡೆವಲಪರ್ಸ್ ಅವರೇ, ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನನ್ನ ಮನೆಯನ್ನ ನನಗೆ ಕೊಡಿ. ನನ್ನ ಆಸೆಗಳಿಗೆ ಭಗ್ನ ಮಾಡಬೇಡಿ. ನಮ್ಮ ತಾಯಿ ಕೃಷ್ಣ ದೇವಸ್ಥಾನ ಪಕ್ಕದಲ್ಲಿ ಮನೆ ಇರಬೇಕು ಅಂತ ಆಸೆ ಇದೆ.
ಮನೆ ಬಾಲ್ಕನಿಯಿಂದ ದೇವಸ್ಥಾನದ ಗೋಪುರವನ್ನ ಪ್ರತಿದಿನ ನೋಡ್ಬೇಕು, ನನ್ನ ಕೈಲಿ ಜಾಸ್ತಿ ಓಡಾಡಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ ಅನ್ನೋ ಒಂದು ಮಹತ್ತರವಾದಂತಹ ಆಸೆಯಿಂದ ಮನೆಯನ್ನ ನಾನು ಬುಕ್ ಮಾಡಿದ್ದೇನೆ. ಅವ್ರಿಗೆ ಇವತ್ತು ನಡಿಯಕ್ ಆಗ್ತಾ ಇಲ್ಲ. ಬುಕ್ ಮಾಡೋ ಟೈಮಲ್ಲಿ ಚೆನ್ನಾಗಿ ಓಡಾಡ್ತಾ ಇದ್ರು, ಆದ್ರೆ ಇವತ್ತು ನಡಿಯಕ್ ಆಗ್ತಾ ಇಲ್ಲ, ಜಾಸ್ತಿ ಮನೆ ಬಿಟ್ಟು ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ವಯಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಅವ್ರು ನರಳ್ತಾ ಇದ್ದಾರೆ. ನಾನು ಕೊನೆಯದಾಗಿ ಇಷ್ಟೇ ಸ್ವಾಮಿ ರಿಕ್ವೆಸ್ಟ್ ಮಾಡೋದು, ಮನುಷ್ಯನಿಗೆ ತಾನು ದುಡಿದಂತಹ ಹಣದಲ್ಲಿ ತನ್ನ ಸಂಸಾರ, ತನ್ನ ತಂದೆ ತಾಯಿಗಳ ಆಸೆಯನ್ನ ನೆರವೇರಿಸಬೇಕು ಅನ್ನೋ ಒಂದು ಮಹತ್ತರವಾದಂತಹ ಕನಸಿರುತ್ತೆ. ಆ ಕನಸಿಗೆ ತಾವು ಭಗ್ನ ಮಾಡ್ತಾ ಇದ್ದೀರಾ, ಸಮಯವನ್ನ ಹಾಳು ಮಾಡ್ತಾ ಇದ್ದೀರಾ, ನಮ್ಮ ಸಮಯವನ್ನ ಹಾಳು ಮಾಡ್ತಾ ಇದ್ದೀರಾ ಸ್ವಾಮಿ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಅಂತ ಮತ್ತೊಮ್ಮೆ ಈ ಕಾರ್ಯಕ್ರಮದ ಮೂಲಕ ನನ್ನ ಕಥೆಯನ್ನ ನಾನು ಹೇಳಿದ್ದೇನೆ. ಇದರಲ್ಲಿ 100ಕ್ಕೆ 100 ಸತ್ಯ. ಯಾವುದೇ ಒಂದು ಸುಳ್ಳು ವಿಚಾರವನ್ನ ನಾನಿಲ್ಲಿ ಹೇಳಿಲ್ಲ. ನನ್ನ ಜೀವನಕ್ಕೆ ಸಂಬಂಧಪಟ್ಟ ವಿಷಯವನ್ನ ನಾನು ಹೇಳಿದ್ದೇನೆ. ನನಗೆ ಆದಂತಹ ಅನ್ಯಾಯವನ್ನ ನಾನು ಹೇಳಿದ್ದೇನೆ, ನನಗೆ ಆದಂತಹ ಮೋಸವನ್ನ ನಾನು ಹೇಳಿದ್ದೇನೆ. ದಯವಿಟ್ಟು ನನಗೆ ಸೇರ್ಬೇಕಾಗಿರುವಂತಹ ಮನೆಯನ್ನ ಬೇಗ ಕೊಡಿ. ಸಂಬಂಧಪಟ್ಟ ಸರ್ಕಾರದವರು ಇದರ ಬಗ್ಗೆ ಗಮನ ಹರಿಸಿ ಅಂತ ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ರಿಕ್ವೆಸ್ಟ್ ಅನ್ನ ನಾನು ಕೊಡ್ತಾ ಇದ್ದೇನೆ. ಇದು ನನ್ನ ರಿಕ್ವೆಸ್ಟ್ ಮಾತ್ರ ಅಲ್ಲ, ನನ್ನಂತಹ ನೂರಾರು ಸಾವಿರಾರು ಮನೆ ಗ್ರಾಹಕರ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಭಗವಂತ ತಮಗೆ ಈ ನಿಟ್ಟಿನಲ್ಲಿ ಒಳ್ಳೆಯ ಬುದ್ಧಿಯನ್ನ ಕೊಡ್ಲಿ, ಮೋಸ ಮಾಡುವಂತಹ ಬುದ್ಧಿಯನ್ನ ಭಗವಂತ ರಿಮೂವ್ ಮಾಡ್ಲಿ. ಗ್ರಾಹಕರಿಗೆ ಸೇರ್ಬೇಕಾಗಿರುವಂತಹ ಹಣ, ಗ್ರಾಹಕರಿಗೆ ಸೇರ್ಬೇಕಾಗಿರುವಂತಹ ಮನೆಯನ್ನ ಬೇಗ ತಲುಪಿಸ್ಲಿ. ಅಂತಹ ಒಂದು ಒಳ್ಳೆಯ ಬುದ್ಧಿ ತಮಗೆ ಸಿಗಲಿ, ಬರಲಿ ಅಂತ ಈ ವೇದಿಕೆ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಮನುಷ್ಯ ಯಾವತ್ತೂ ಹುಟ್ಟುತ್ತಾ ಯಾರು ಕೆಟ್ಟವನಾಗಿರಲ್ಲ, ಹುಟ್ಟುತ್ತಾ ಯಾರು ಮೋಸಗಾರ ಆಗಿರಲ್ಲ, ಹುಟ್ಟುತ್ತಾ ಯಾರು ಇನ್ನೊಬ್ರಿಗೆ ಅನ್ಯಾಯ ಮಾಡ್ಬೇಕು ಅಂತ ಯಾರು ಹುಟ್ಟಲ್ಲ. ಹುಟ್ಟಬೇಕಾದ್ರೆ ಒಂದು ಮಗು ಒಂದು ಪ್ಲೇನ್ ಪೇಪರ್ ಇದ್ದಾಗೆ ಬೆಳಿತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಜೀವನದಲ್ಲೂ ಸಹ ಮೋಸ ವಂಚನೆ ಮಾಡಿರೋದಿಲ್ಲ. ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಪಾಠವನ್ನ ಮಾಡ್ತೇನೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಅನ್ನ ಮಾಡ್ತೇನೆ. ವಿದ್ಯಾರ್ಥಿಗಳು ಯಾವತ್ತೂ ಸಹ ಮೋಸ ವಂಚನೆ ಮಾಡೋದಿಲ್ಲ. ಆದ್ರೆ ವಿದ್ಯಾರ್ಥಿ ಜೀವನ ಮುಗಿಸಿದ ನಂತರ ತಮ್ಮ ಕಾರ್ಯ ಪ್ರವೃತ್ತಿಗೆ ಏನ್ ಇಳಿತಾರೆ, ಅವಾಗ ಸಮಾಜಕ್ಕೆ, ಸಿಸ್ಟಮಿಗೆ ಅಡ್ಜಸ್ಟ್ ಮಾಡುವಂತಹ ಪರಿಸ್ಥಿತಿನಲ್ಲಿ ಎಷ್ಟೊಂದು ಜನ ತಮ್ಮ ಜೀವನದ ಅಮೂಲ್ಯವಾದಂತಹ ಧರ್ಮದ ದಾರಿಯನ್ನ ಬಿಟ್ಬಿಡ್ತಾರೆ. ತಾವು ಯಾಕೆ ಈ ಧರ್ಮದ ದಾರಿಯನ್ನ ಬಿಟ್ಟಿದಿರೋ ನನಗೆ ಗೊತ್ತಿಲ್ಲ. ಆದ್ರೆ ಎಷ್ಟೊಂದು ಜನ ನಮ್ಮ ವೇದಿಕೆ ಮೇಲೆ ಹೇಳ್ಕೊಂಡಿದ್ದ 15 ಜನ ಗ್ರಾಹಕರಿಗೂ ಸಹ ಮೋಸ ಆಗಿದೆ, 15 ಜನ ಗ್ರಾಹಕರಿಗೂ ಸಹ ಅನ್ಯಾಯ ಆಗಿದೆ, ಅವರ ಆಸೆಗಳಿಗೆ ಭಗ್ನ ಆಗಿದೆ. ಈಗ ಸಾವಿರಾರು ಜನ ಇದ್ದಾರೆ ಸರ್. ಪ್ರತಿದಿನ ಒಬ್ಬ ಗ್ರಾಹಕರು ಈ ವೇದಿಕೆ ಮೇಲೆ ಬಂದು ಮಾತಾಡ್ತಾರೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ನಿಮಗೆ ಭಗವಂತ ಒಳ್ಳೆ ಬುದ್ಧಿ ಕೊಡ್ಲಿ, ಬೇಗ ಮನೆಯನ್ನ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸುವುದಕ್ಕಿಂತ ಮುಂಚೆ ಕೊನೆಯದಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು FIR ಫೈಲ್ ಮಾಡಾದ್ಮೇಲೆ ನಾವು ನಮ್ಮ MP ಅವ್ರನ್ನ ಮೀಟ್ ಮಾಡಿದ್ವಿ. ನಮ್ಮ ಬೆಂಗಳೂರು ಸೌತಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದಂತಹ ತೇಜಸ್ವಿ ಸೂರ್ಯ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಕೊಟ್ವಿ. ಸರ್ ನಮಗೇನಾದ್ರೂ ಹೆಲ್ಪ್ ಮಾಡಿ ಸರ್ ಅಂತ. ಅವರು ಸಹ
ನಮ್ಮ ಮನವಿಯನ್ನ ಸ್ವೀಕರಿಸಿ ಬಿಲ್ಡರ್ ಹತ್ರ ಆಗ್ಬೋದು, SBI ಕ್ಯಾಪಿಟಲ್ ಹತ್ರ ಆಗ್ಬೋದು, ಅಥವಾ ಇನ್ನೊಬ್ಬರ ಹತ್ರ ಆಗ್ಬೋದು, ಪ್ರತಿಯೊಬ್ಬರ ಹತ್ರನೂ ಸಹ ಮಾತಾಡ್ತಾ ಇದ್ದಾರೆ. ಅವರಿಗೂ ಸಹ ಈ ವೇದಿಕೆ ಮೂಲಕ ನನ್ನ ವಂದನೆಗಳನ್ನ ತಲುಪಿಸ್ತೇನೆ. ನಮ್ಮ ಮಂತ್ರಿ ಸೆರೆನಿಟಿ ಹೋಮ್ ಬಯರ್ಸ್ ಫೋರಂ ಬೆಂಗಳೂರು ವತಿಯಿಂದನೂ ಹಾಗೂ ನನ್ನ ವೈಯಕ್ತಿಕವಾಗಿಯೂ ಸಹ ನಮಸ್ಕಾರವನ್ನ ಸಲ್ಲಿಸ್ತಾ, ತಾವು ಮಾಡಿರುವಂತಹ ಸಹಾಯ ಮಧ್ಯಮ ವರ್ಗದವರಿಗೆ ನಿಜವಾಗ್ಲೂ ಅನುಕೂಲ ಆಗತ್ತೆ. ತಮ್ಮ ಮಾರ್ಗದರ್ಶನದಲ್ಲಿ ಸಾಕಷ್ಟು ಜನ ಮನೆ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೂಡಿದೆ. ನಿನ್ನೆ ಒಂದು ನ್ಯೂಸ್ ಅನ್ನು ಸಹ ನೋಡಿದ್ವಿ. ತಮ್ಮನ್ನ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕಗೊಳಿಸಿದ್ದಾರೆ. ನಮ್ಮ ಮಂತ್ರಿ ಸೆರೆನಿಟಿ ಹೋಮ್ ಬಯರ್ಸ್ ಫೋರಂ ಬೆಂಗಳೂರು ವತಿಯಿಂದ ತಮಗೆ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತೇವೆ. ಭಗವಂತ ನಿಮಗೆ ಯುವಕರ ಆಶಾಕಿರಣ ಆಗ್ಲಿ, ದೇಶದಾದ್ಯಂತ ಯುವಕರನ್ನ ಎದ್ದೇಳಿಸುವಂತಹ ಒಂದು ಕೆಲಸವನ್ನ ಮಾಡಿ ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದೋ ಎಲ್ಲಾ ರೀತಿಯ ಕೊಡುಗೆಯನ್ನ ಕೊಡುವಂತಹ ಒಂದು ಶಕ್ತಿ, ಸಾಮರ್ಥ್ಯ ತಮಗೆ ದಯಪಾಲಿಸಲಿ. ನಿಮ್ಮ ಜೊತೆ ಯುವಕರಾಗಿ ನಾವೆಲ್ಲ ಇರ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮೂಲಕ ತಮಗೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ತೇಜಸ್ವಿ ಸೂರ್ಯ ಅವರೇ, ಮನೆ ಕೊಡಿ ಸ್ವಾಮಿ, ಮನೆ ಕೊಡಿ. ನಮ್ಮ ಮಧ್ಯಮ ವರ್ಗದ ಕಷ್ಟ ಕೇಳುವವರು ಯಾರು ಇಲ್ವಾ ಸ್ವಾಮಿ? ನಮ್ಮ ಕಥೆ ಅಲ್ಲ ಸ್ವಾಮಿ, ಇದು ನಮ್ಮ ವ್ಯಥೆ ಕಾರ್ಯಕ್ರಮದ 15ನೇ ಆವೃತ್ತಿ ಇವತ್ತು 1 ಗಂಟೆಗಳ ಕಾರ್ಯ ನಡೆದಿದೆ. ನನ್ನ ಜೀವನದ ಕಥೆಯನ್ನ ನಾನು ಹೇಳ್ಕೊಂಡಿದ್ದೇನೆ. ದಯವಿಟ್ಟು ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ, ಒಬ್ಬ IT ಎಂಪ್ಲಾಯಿಗೆ, ಒಬ್ಬ ರೈಟರ್ಗೆ, ಒಬ್ಬ ಪರಿಸರವಾದಿಗೆ, ಒಬ್ಬ ವಿದ್ಯಾರ್ಥಿಗಳನ್ನ ಮುನ್ನಡೆಸಿರುವಂತಹ ಒಬ್ಬ ಶಿಕ್ಷಕನಿಗೆ ಮೋಸ ಮಾಡಬೇಡಿ ಅಂತ ಮಂತ್ರಿ ಡೆವಲಪರ್ಸ್ ಅವರಿಗೆ ಮನವಿಯನ್ನ ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ರೇರಾವನ್ನ ಸ್ಟ್ರಾಂಗ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನಂಜಯ ಪದ್ಮನಾಭಾಚಾರ್, ಮಂತ್ರಿ ಸೆರೆನಿಟಿ ಹೋಮ್ ಬಯರ್ಸ್ ಫೋರಂ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.